ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಮುತ್ತುರಾಜು ಅವರು ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದರು. ಅವರ ಹೆಂಡತಿ ಮಾಲಿನಿ ಅವರ ಪಕ್ಕದಲ್ಲಿ ಕುಳಿತುಕೊಂಡು ಗಂಡನ ಪರಿಸ್ಥಿತಿ ಕಂಡು ದುಃಖಪಡುತ್ತಾ ಇದ್ದರು. ಯಾಕಂದರೆ ಡಾಕ್ಟರ್ ಹೇಳಿದರು, ಇವರ ಬಳಿ ಇನ್ನೂ ಉಳಿಯಲು ಹೆಚ್ಚು ಸಮಯವಿಲ್ಲ, ಹೆಚ್ಚೆಂದರೆ 1 ದಿನ ಅಥವಾ 2 ದಿನ ಅಷ್ಟೇ ಅವರ ಜೀವಾವಧಿ ಎಂದು. ಅದನ್ನು ಕೇಳಿದ ಅವರ ಹೆಂಡತಿ ಅಳುತ್ತಾ ತನ್ನ ಗಂಡನ ಬಳಿ ಕೇಳಿದಳು, ನೋಡಿ, ನಿಮಗೆ ಏನಾದರೂ ಆಸೆ ಅನ್ನೋದು ಇದ್ದರೆ ದಯವಿಟ್ಟು ಹೇಳಿ, ನಿಮ್ಮ ಆಸೆ ಏನಿದ್ದರೂ ನಾವು ಅದನ್ನು ಪೂರೈಸುತ್ತೇವೆ ಎಂದು ಕೇಳಿದಳು. ಆಗ ಅವರ ಮಕ್ಕಳು ಕೂಡ ಪಕ್ಕದಲ್ಲಿ ಕುಳಿತುಕೊಂಡಿದ್ದರು. ಅವರು ಕೂಡ ತಂದೆಯನ್ನು ನೋಡಿ ಅಳ್ತಾ ಕೂತಿದ್ರು. ಅಪ್ಪ, ನಮ್ಮನ್ನು ಬಿಟ್ಟು ನೀವು ಹೋಗಬೇಡಿ ಅಪ್ಪ, ಅದನ್ನು ತಡೆದುಕೊಳ್ಳೋ ಶಕ್ತಿ ನಮಗೆ ಇಲ್ಲ ಎಂದು. ಆಗ ಮುತ್ತುರಾಜು ಅವರು ತಮ್ಮ ಹೆಂಡತಿಯ ಕೈ ಹಿಡಿದುಕೊಂಡು ಈ ರೀತಿ ಹೇಳಿದರು. ಅವರ ಮಾತನ್ನು ಕೇಳಿ ಅಲ್ಲಿ ಇದ್ದವರೆಲ್ಲ ಒಮ್ಮೆ ಬೆಚ್ಚಿ ಬಿದ್ದರು. ಮುತ್ತುರಾಜು ಅವರು ಹೇಳಿದರು, ಮಾಲಿನಿ, ನಾನು ನನ್ನ ಮೊದಲನೇ ಹೆಂಡತಿ ಕಲ್ಪನಾಳನ್ನು ನೋಡಬೇಕು. ದಯವಿಟ್ಟು ಇದೇ ನನ್ನ ಕೊನೆಯ ಆಸೆ. ನಾನು ಅವಳಿಗೆ ಒಂದು ಮಾತನ್ನು ಹೇಳಬೇಕು. ಈ ಮಾತು ಅವಳಿಗೆ ಮಾತ್ರವೇ ಹೇಳಬೇಕು ಎಂದು ಕೇಳಿದ ತಕ್ಷಣ ಮಾಲಿನಿಯವರು ದಂಗಾಗಿ ಹೋದರು. ಅವರಿಗೆ ಯಾರೋ ಚೂಪಾದ ಬಾಣದಿಂದ ಹೃದಯವನ್ನು ಚುಚ್ಚಿದಂತಹ ಅನುಭವ ಆಯಿತು. ಆ ಸಮಯದಲ್ಲಿ ಮಕ್ಕಳು ಕೂಡ ಆಶ್ಚರ್ಯದಿಂದ ಒಬ್ಬರಿಗೊಬ್ಬರು ನೋಡಿಕೊಳ್ಳುತ್ತಿದ್ದರು. ಮುತ್ತುರಾಜ್ ಅವರ ಮಾತುಗಳು ಯಾರಿಗೂ ಸರಿಯಾಗಿ ಅರ್ಥ ಆಗಲಿಲ್ಲ. ಸಾಯುವ ಈ ಸಮಯದಲ್ಲಿ ನಮ್ಮ ತಂದೆ ಯಾರನ್ನು ನೋಡಬೇಕು ಅಂತ ಹೇಳ್ತಿದ್ದಾರೆ, ಯಾಕೆ ಈ ರೀತಿ ಹೇಳ್ತಿದ್ದಾರೆ ಎಂದು ಯೋಚನೆ ಮಾಡ್ತಿದ್ರು. ಮಕ್ಕಳು ಮಾಲಿನಿಯವರು ಕೂಡ ಇವರ ಕೊನೆಯ ಆಸೆ ಈ ರೀತಿ ಇದೆಯಾ, ಅಥವಾ ಇವರು ನನ್ನ ಸಂಬಂಧಕ್ಕೆ ಮಾಡುತ್ತಿರುವ ಅವಮಾನವ ಎಂದು ಯೋಚಿಸುತ್ತಿದ್ದರು. ಆಗ ಮಾಲಿನಿಯವರು ಅಳುತ್ತಾ ತಮ್ಮ ಗಂಡನ ಬಳಿ ಕೇಳುತ್ತಾರೆ, ನೀವು ಏನು ಅಂತ ಮಾತಾಡ್ತಾ ಇದ್ದೀರಾ? ನಿಮಗೆ ಏನಾದರೂ ಸಾಯ್ತಾ ಇದ್ದೀನಿ ಅನ್ನೋ ನೋವಿನಿಂದ ಈ ರೀತಿ ತಲೆಕೆಟ್ಟವರಂತೆ ಮಾತಾಡ್ತಾ ಇದ್ದೀರಾ ಎಂದಾಗ ಮುತ್ತುರಾಜ್ ಅವರು ಹೇಳಿದ್ರು, ಮಾಲಿನಿ, ದಯವಿಟ್ಟು ಇದೊಂದು ವಿಷಯಕ್ಕೆ ನನ್ನನ್ನು ಕ್ಷಮಿಸಿಬಿಡು. ಆದರೆ ನಾನು ನನ್ನ ಈ ಕೊನೆಯ ಆಸೆಯನ್ನು ಕೇವಲ ಕಲ್ಪನಾಳ ಬಳಿ ಹೇಳಬೇಕು ಎಂದ ತಕ್ಷಣ ಮಾಲಿನಿಯವರು ತಮ್ಮ ಅಪಮಾನವನ್ನು ಸಹಿಸಲಾರದೆ ಕೋಪದಿಂದ ಕುದಿಯತೊಡಗಿದರು. ನೀವು ಕೇಳ್ತಾ ಇರೋದು ತುಂಬ ಚೆನ್ನಾಗಿದೆ. ಈ ಕೊನೆಯ ಗಳಿಗೆಯಲ್ಲಿ ನೀವು ಅವಳನ್ನು ನೆನಪಿಸಿಕೊಳ್ತಿದ್ದೀರಾ ಅಂದರೆ ಇದರ ಅರ್ಥ ಏನು? ನಿಮ್ಮ ಜೀವನದಲ್ಲಿ ನನ್ನ ಸ್ಥಾನ ಏನು? ಇಷ್ಟು ವರ್ಷ ನಾನು ನಿಮ್ಮ ಜೊತೆ ಯಾವ ರೀತಿ ಜೀವನ ಮಾಡಿದೆ? ನಾನು ಕೇವಲ ಅವಶ್ಯಕತೆ ಮಾತ್ರ ಆಗಿದ್ದೇನೆ. ನಾನು ನನ್ನ 25 ವರ್ಷ ನಿಮಗಾಗಿ ಮೀಸಲಿಟ್ಟೆ. ನಿಮಗೆ ಹುಷಾರಿಲ್ಲದೆ ಇದ್ದಾಗ ರಾತ್ರಿ ಹಗಲು ಎನ್ನದೆ ನಿಮ್ಮ ಎಲ್ಲ ಸೇವೆಗಳನ್ನು ಮಾಡಿದೆ. ಈ ದಿನ ಜೀವನದ ಈ ಕೊನೆಯ ಕ್ಷಣಗಳಲ್ಲಿ ನಿಮಗೆ ಅವಳ ನೆನಪು ಬರ್ತಾ ಇದೆ ಎಂದರೆ ನನಗೆ ನಿಜಕ್ಕೂ ಏನು ಹೇಳಬೇಕು ಎಂದು ತಿಳಿತಾ ಇಲ್ಲ ಎಂದ ಮಾತುಗಳನ್ನು ಕೇಳಿ ಅಲ್ಲಿದ್ದವರೆಲ್ಲ ಏನು ಹೇಳಬೇಕು ಎನ್ನುವುದು ತಿಳಿಯದೆ ಆಶ್ಚರ್ಯದಿಂದ ಕುಳಿತು ಬಿಟ್ಟಿದ್ರು. ಆಗ ಮಾಲಿನಿ ಅವರ ಮೈದುನ, ಅತ್ತಿಗೆ, ನೀವು ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ, ದಯವಿಟ್ಟು ಅಳಬೇಡಿ ಅಂತ ಅವರನ್ನು ಸಮಾಧಾನ ಮಾಡ್ತಿದ್ರು. ಆಗ ಮಾಲಿನಿಯವರು, ನೋಡು, ನೀನು ಒಮ್ಮೆ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡು, ಆಗ ನಿಮಗೆ ನನ್ನ ಪರಿಸ್ಥಿತಿ ಏನೆಂದು ಅರ್ಥ ಆಗ್ತಿತ್ತು. ಒಂದು ವೇಳೆ ನೀವು ನನ್ನ ಸ್ಥಾನದಲ್ಲಿ ಇದ್ದಿದ್ದರೆ ಸುಮ್ಮನೆ ಇರ್ತಿದ್ರಾ? ಯಾರೂ ಇರ್ತಿರ್ಲಿಲ್ಲ. ನಾನು ಇವರಿಗಾಗಿ ಏನೆಲ್ಲ ಮಾಡಿದ್ದೇನೆ. ಈ ದಿನ ಇವರು ನನ್ನ ಹತ್ತಿರ ಹೇಳುತ್ತಿದ್ದಾರೆ, ನನಗೆ ನನ್ನ ಮೊದಲ ಹೆಂಡತಿ ಕಲ್ಪನಾಳನ್ನು ಕರೆಸು, ನಾನು ಮಾತನಾಡಬೇಕು ಅಂತ ಹೇಳ್ತಿದ್ದಾರೆ ಅಂತ ಹೇಳಿದಾಗ ಪಕ್ಕದಲ್ಲಿ ಇದ್ದ ಮಗಳು ಹೇಳ್ತಾಳೆ, ಅಮ್ಮ, ನೀನು ಸ್ವಲ್ಪ ಅಪ್ಪನ ಪರಿಸ್ಥಿತಿ ಅರ್ಥ ಮಾಡಿಕೊ, ಅವರಿಗೆ ಗೊತ್ತಾಗ್ತಾ ಇಲ್ಲ, ಅವರು ಏನು ಹೇಳ್ತಾ ಇದ್ದಾರೆ ಎಂದು ಹೇಳಿದಾಗ ಮಾಲಿನಿ ಕೋಪಗೊಂಡು ಹೇಳಿದರು, ಇಲ್ಲ, ನಿಮ್ಮಪ್ಪ ಚೆನ್ನಾಗಿ ಯೋಚನೆ ಮಾಡಿ ಈ ಮಾತನ್ನು ನನಗೆ ಹೇಳ್ತಿದ್ದಾರೆ. ಅವರಿಗೆ ಚೆನ್ನಾಗಿ ಗೊತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಇಷ್ಟು ದಿನ ಅವರ ಮನಸ್ಸಲ್ಲಿ ಕೇವಲ ಅವಳು ಮಾತ್ರ ಇದ್ಲು ಅಂತ ಅನಿಸುತ್ತೆ. ನಾನು ಕೇವಲ ಇವರ ಅವಶ್ಯಕತೆಯಾಗಿದ್ದೆ ಅಷ್ಟೇ ಎಂದು ಗಂಡನನ್ನು ನೋಡಿ ಈ ಮಾತು ಹೇಳಿದಾಗ ಮುತ್ತುರಾಜು ಅವರು ತಲೆಯಾಡಿಸುತ್ತಾರೆ. ಹೌದು ಎನ್ನುವ ಥರ ಆ ಒಂದು ಕ್ಷಣ ಮಾಲಿನಿಯವರು ಕುಸಿದು ಕುಳಿತು ಬಿಟ್ಟರು. ಆಗ ಮುತ್ತುರಾಜ್ ಅವರ ತಮ್ಮ ಹೇಳುತ್ತಾರೆ, ಅಣ್ಣ, ನೀನು ಇದೇನು ಹೇಳ್ತಾ ಇದ್ದೀಯಾ? ಅತ್ತಿಗೆ ನಿನಗಾಗಿ ಏನೆಲ್ಲ ಮಾಡಿದ್ದಾರೆ ಹೇಳು. ಅವರು ನಿಮ್ಮ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ, ನಿಮ್ಮ ಕಷ್ಟ ಸುಖಗಳಲ್ಲಿ ನಿಮ್ಮ ಜೊತೆ ನಿಂತು ಎಲ್ಲವನ್ನ ಎದುರಿಸಿದ್ದಾರೆ. ಇಂತಹ ಸಮಯದಲ್ಲಿ ನೀವು ಈ ರೀತಿ ಮಾತಾಡೋದು ಸರಿಯೇ ಎಂದಾಗ ಮುತ್ತುರಾಜ್ ಅವರು ಏನನ್ನು ಮಾತನಾಡಲಿಲ್ಲ. ಕೇವಲ ಅವರ ಕಣ್ಣುಗಳಲ್ಲಿ ಕಣ್ಣೀರು ಮಾತ್ರ ಹರಿತಾ ಇತ್ತು ಅಷ್ಟೇ. ಸ್ವಲ್ಪ ಹೊತ್ತಿನ ನಂತರ ಅವರು ಹೇಳ್ತಾರೆ, ನನಗೆ ಗೊತ್ತು ಇದು ತುಂಬ ದೊಡ್ಡ ಅನ್ಯಾಯ ಅಂತ, ಆದರೆ ಈ ಹೊತ್ತಿನಲ್ಲಿ ನನಗೆ ಕೇವಲ ಕಲ್ಪನಾಳ ಅವಶ್ಯಕತೆ ಇದೆ. ನನಗಾಗಿ ದಯವಿಟ್ಟು ಒಂದೇ ಒಂದು ಸಲ ಅವಳನ್ನು ಇಲ್ಲಿಗೆ ಕರೆಸಿಬಿಡಿ ಅಂತ ಹೇಳಿದರು. ಆಗ ಅವರ ಮಗ ದರ್ಶನ್ ಹೇಳ್ತಾನೆ, ಚಿಕ್ಕಪ್ಪ, ಈ ಕಲ್ಪನಾ ಯಾರು ಎಂದು. ಆಗ ಅವರಿಗೆ ಅವನ ಬಳಿ ಏನನ್ನು ಹೇಳಬೇಕು ಅರ್ಥವಾಗುವುದಿಲ್ಲ. ಆಗ ಮಾಲಿನಿಯವರು ಮಾತನಾಡುತ್ತಾ, ಕಲ್ಪನಾ ನಿನ್ನ ಅಪ್ಪನ ಮೊದಲ ಹೆಂಡತಿ. 25 ವರ್ಷದ ಹಿಂದೆ ನಿನ್ನ ತಂದೆ ಅವಳಿಗೆ ಡೈವೋರ್ಸ್ ಕೊಟ್ಟು ಬಿಟ್ಟಿದ್ದರು. ಆದರೆ ಅವಳ ಬಗ್ಗೆ ಈ ಮನೆಯಲ್ಲಿ ಯಾವತ್ತೂ ಯಾರ ಬಳಿಯೂ ಮಾತನಾಡಬಾರದು ಅಂತ ನನ್ನ ಬಳಿ ಹೇಳಿದರು. ಈ ದಿನ ಇವರೇ ಈ ಮಾತನ್ನು ಮರೆತು ಅವಳನ್ನು ನೋಡಲು ಬಯಸುತ್ತಿದ್ದಾರೆ ಎಂದಾಗ ಮುತ್ತುರಾಜ್ ಅವರು ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡರು. ಇದೆಲ್ಲವನ್ನು ಕೇಳಿಸಿಕೊಳ್ಳುವುದು ಅವರಿಗೂ ಕೂಡ ದೊಡ್ಡ ಶಿಕ್ಷೆಯಾಗಿತ್ತು. ಆಗಲೇ ಮಗಳು ಕೇಳ್ತಾಳೆ, ಅಪ್ಪ, ನೀವು ಯಾವತ್ತೂ ಈ ವಿಷಯ ನಮ್ಮ ಬಳಿ ಹೇಳಲೇ ಇಲ್ಲ. ಈಗ ಅವರು ಎಲ್ಲಿದ್ದಾರೆ?
ಎಂದು ಕೇಳಿದಾಗ ಮುತ್ತುರಾಜ್ ಅವರು ಹೇಳ್ತಾರೆ, ನಿನ್ನ ಚಿಕ್ಕಪ್ಪನಿಗೆ ಎಲ್ಲ ಗೊತ್ತಿದೆ ಎಂದು. ಆಗ ಮಾಲಿನಿಯವರು, ಅಂದರೆ ಇಷ್ಟು ವರ್ಷದಿಂದ ನೀವು ಅವಳ ಸಂಪರ್ಕದಲ್ಲಿ ಇದ್ದೀರಾ ಅಂತ ಆಯಿತು ಎಂದಾಗ ಮೈದುನ ಹೇಳ್ತಾನೆ, ಇಲ್ಲ ಅದಕ್ಕೆ ಅಣ್ಣ 25 ವರ್ಷದಲ್ಲಿ ಒಮ್ಮೆ ಕೂಡ ಅವರನ್ನು ನೋಡಿಲ್ಲ, ಮಾತು ಆಡಿಲ್ಲ. ಅವರ ಅಡ್ರೆಸ್ ಮತ್ತು ನಂಬರ್ ಮಾತ್ರ ನನ್ನ ಬಳಿ ಇದೆ ಅಷ್ಟೇ. ಆದರೆ ನಾವು ಯಾವತ್ತೂ ಊಹಿಸಿರಲಿಲ್ಲ ಜೀವನದಲ್ಲಿ ಈ ರೀತಿಯಾದಂತಹ ಒಂದು ಗಳಿಗೆ ಬರಬಹುದು ಅಂತ. ಆಗ ಮಾಲಿನಿಯವರು ತನ್ನ ಗಂಡನ ಹತ್ತಿರ ಹೋಗಿ ಹೇಳ್ತಾರೆ, ಈ 25 ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ನನ್ನ ಬೆಲೆ ಏನು? ನಿಮ್ಮ ಮನೆಯ ಕೆಲಸದವಳ ಅಥವಾ ನಿಮ್ಮ ಅವಶ್ಯಕತೆಗಳನ್ನು ಪೂರೈಸುವ ಒಂದು ಹೆಣ್ಣ? ಈ ಮಾತನ್ನು ಕೇಳಿ ಮುತ್ತುರಾಜು ಕೇವಲ ಕಣ್ಣೀರನ್ನು ಮಾತ್ರ ಸುರಿಸುತ್ತಾರೆ. ನೀವು ನನಗೆ ಈಗ ಸತ್ಯವನ್ನು ಹೇಳಲೇಬೇಕು. ಸತ್ಯ ತಿಳಿದುಕೊಳ್ಳುವುದು ನನ್ನ ಅಧಿಕಾರ. ಈ 25 ವರ್ಷದಲ್ಲಿ ನಾನು ಒಂದು ಸಲ ಕೂಡ ನನಗಾಗಿ ಏನನ್ನೂ ಸಹ ಕೇಳಿಲ್ಲ. ನಿಮ್ಮ ಎಲ್ಲ ಮಾತುಗಳನ್ನು ನೀವು ಹೇಳಿದಂತೆ ಕೇಳಿ ನಡೆದುಕೊಂಡಿದ್ದೇನೆ. ನಿಮ್ಮ ಕುಟುಂಬವನ್ನು ನನ್ನ ಕುಟುಂಬವನ್ನಾಗಿ ನೋಡಿಕೊಂಡೆ. ಈ ದಿನ ಈ ಸ್ಥಿತಿಯಲ್ಲಿ ನೀವು ಇಂತಹ ಆಸೆಯನ್ನು ಕೇಳ್ತಾ ಇದ್ದೀರಾ ಅಂತ ಒಂದೇ ಸಮನೆ ಹಠ ಹಿಡಿದರು. ಆಗ ಮುತ್ತುರಾಜ್ ಅವರು ಹೇಳ್ತಾರೆ, ಮಾಲಿನಿ, ನೀನು ತುಂಬ ಒಳ್ಳೆಯವಳು, ಒಳ್ಳೆಯ ತಾಯಿ ಕೂಡ ಎಂದು ಹೇಳುತ್ತಿರುವಾಗ, ಹೌದು, ನಾನು ಕಲ್ಪನಾ ಅಲ್ಲ ಅಷ್ಟೇ ತಾನೇ ನೀವು ಹೇಳೋದು ಎಂದಾಗ ಮಕ್ಕಳು ತಾಯಿಯ ಬಳಿ ಬಂದು, ಅಮ್ಮ ದಯವಿಟ್ಟು ನೀವು ಹೀಗೆ ಮಾಡಬೇಡಿ ಅಂತ ಹೇಳ್ತಾರೆ. ಆದರೆ ಮುತ್ತುರಾಜ್ ಅವರು ಹೇಳ್ತಾರೆ, ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳಿಕೊಳ್ತೇನೆ, ತಕ್ಷಣ ಅವಳನ್ನು ಇಲ್ಲಿಗೆ ಕರೆಸಿ, ನಾನು ಇನ್ನು ಹೆಚ್ಚು ಹೊತ್ತು ಬದುಕೋದಿಲ್ಲ ಅಂತ ಹೇಳ್ತಾ ಇದ್ರು. ಈಗ ಆಸ್ಪತ್ರೆಯಲ್ಲಿ ಮೌನ ತುಂಬಿತ್ತು. ಆಗ ಅವರ ತಮ್ಮ ಕಲ್ಪನಾ ಅವರ ಫೋನ್ ನಂಬರ್ಗೆ ಕರೆ ಮಾಡಿದರು. ಎಲ್ಲರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ಅವರು ಇಲ್ಲಿಗೆ ನಿಜವಾಗಿಯೂ ಬರುತ್ತಾರೆಯೇ? ಒಂದು ವೇಳೆ ಬಂದರೆ ಮುಂದೆ ಏನಾಗಬಹುದು ಎಂದು. ಆಗ ಅವರ ತಮ್ಮ ಇಷ್ಟವಿಲ್ಲದಿದ್ದರೂ ಕಲ್ಪನಾ ಅವರಿಗೆ ಫೋನ್ ಮಾಡಿದ. ಫೋನ್ ಸ್ಪೀಕರ್ ಆನ್ ಮಾಡಲಾಗಿತ್ತು. ಆ ಕಡೆಯಿಂದ ಹಲೋ ಎಂದು ಹೇಳಿದಾಗ, ಈ ಕಡೆಯಿಂದ ಅತ್ತಿಗೆ, ನಾನು ಮುತ್ತುರಾಜ್ ಅವರ ತಮ್ಮ ಎಂದು ಹೇಳಿದಾಗ ಕಲ್ಪನಾ ಅವರು ಹೇಳಿದ್ರು, ಗೊತ್ತಾಯಿತು, ಹೇಳಿ 25 ವರ್ಷಗಳ ನಂತರ ನೀವು ನನ್ನನ್ನು ಯಾಕೆ ನೆನೆಸಿಕೊಂಡಿದ್ದೀರಾ ಎಂದು ಆಕೆ ಕೇಳಿದಾಗ ದುಃಖದಿಂದ ಮೈದುನ ಹೇಳುತ್ತಿದ್ದ, ಅತ್ತಿಗೆ, ಅಣ್ಣನ ಆರೋಗ್ಯ ತುಂಬ ಕ್ರಿಟಿಕಲ್ ಆಗಿದೆ. ಡಾಕ್ಟರ್ ಕೂಡ ಹೇಳಿದ್ದಾರೆ, ಈ ರಾತ್ರಿ ಕಳೆದು ಬೆಳಗಾಗುವುದರೊಳಗೆ ಅವರು ಉಳಿಯುವುದು ಕಷ್ಟ ಅಂತ ಹೇಳಿದಾಗ ಕಲ್ಪನಾ ಅವರು ಹೇಳಿದರು, ಈ ವಿಷಯನ ನನಗೆ ತಿಳಿಸುವುದಕ್ಕೆ ಅಂತ ಫೋನ್ ಮಾಡಿದ್ರಾ? ಇಲ್ಲ ಅತ್ತಿಗೆ, ನಾನು ಅದಕ್ಕಾಗಿ ಫೋನ್ ಮಾಡಲಿಲ್ಲ. ಅಣ್ಣನಿಗೆ ಒಂದು ಕೊನೆಯ ಆಸೆ ಇದೆ, ಅದನ್ನು ನೀವು ಈಡೇರಿಸಬೇಕು ಅಷ್ಟೇ, ಅದಕ್ಕಾಗಿ ಮಾಡಿದೆ ಎಂದಾಗ, ಕೊನೆಯ ಆಸೆ? ಎಲ್ಲ ಆಸೆಗಳು ಸತ್ತು ಬೂದಿಯಾಗಿ 25 ವರ್ಷಗಳು ಕಳೆದು ಹೋಗಿವೆ. ಇನ್ಯಾವ ಆಸೆ? ಏನದು ಎಂದು ಕಲ್ಪನಾ ಅವರು ಕೇಳುತ್ತಾರೆ. ಆ ವಿಷಯವನ್ನು ಅವರು ನಮಗೂ ಕೂಡ ಹೇಳಲಿಲ್ಲ. ಈ ಸಮಯದಲ್ಲಿ ನೀವು ಅವರ ಹತ್ತಿರ ಇರಬೇಕಂತೆ ಅಂತ ಹೇಳಿದ. ಆಗ ಅಲ್ಲೇ ನಿಂತು ಕೇಳಿಸಿಕೊಳ್ಳುತ್ತಿದ್ದ ಮಾಲಿನಿ, ಅವಳು ಏನು ಹೇಳಬಹುದು ಎಂದು ಕಿವಿಕೊಟ್ಟು ಕೇಳಿಸಿಕೊಳ್ಳುತ್ತಿದ್ದರು. ಆಗಲೇ ಮುತ್ತುರಾಜ್ ಅವರು ಹೇಳ್ತಾರೆ, ಬೇಗ ಬರುವುದಕ್ಕೆ ಹೇಳು, ನನ್ನ ಉಸಿರು ಇನ್ನೇನು ನಿಲ್ಲುವುದರಲ್ಲಿದೆ ಅಂತ ಹೇಳ್ತಾರೆ. ಸ್ವಲ್ಪ ಹೊತ್ತಿನವರೆಗೂ ಸುಮ್ಮನಿದ್ದ ಕಲ್ಪನಾ ಅವರು ನಂತರ ಹೇಳ್ತಾರೆ, ನೀವು ನನ್ನ ಜೊತೆ ತಮಾಷೆ ಮಾಡ್ತಾ ಇದ್ದೀರಾ? 25 ವರ್ಷ ಕಳೆದು ಹೋಯಿತು. ಅವರು ನನ್ನನ್ನು ತಮ್ಮ ಜೀವನದಿಂದ ದೂರ ಮಾಡಿದ್ದಾರೆ. ಈ ದಿನ ಅವರಿಗೆ ಅಂತ ಒಂದು ತುಂಬು ಕುಟುಂಬವಿದೆ. ಅವರ ಹೆಂಡತಿ ಮಕ್ಕಳು ಇದ್ದಾರೆ. ಆ ರೀತಿ ಇರಬೇಕಾದರೆ ಅವರಿಗೆ ನನ್ನ ಅವಶ್ಯಕತೆ ಈಗ ಏನಿದೆ ಎಂದಾಗ ಮೈದುನ ತುಂಬ ದುಃಖಪಟ್ಟುಕೊಂಡು ಹೇಳಿದ, ಅದು ನನಗೂ ಕೂಡ ಗೊತ್ತಿಲ್ಲ ಅತ್ತಿಗೆ, ನಾವು ಕೂಡ ಕೇಳಿದ್ವಿ. ಆದರೆ ಅಣ್ಣ ನಮ್ಮ ಬಳಿ ಏನನ್ನು ಹೇಳುತ್ತಿಲ್ಲ, ನಿಮ್ಮ ಬಳಿಗೆ ಮಾತನಾಡಬೇಕಂತೆ. ಅವರ ಕೊನೆಯ ಆಸೆ ಕೂಡ ಇದು. ಅಣ್ಣ ನಿಮಗಾಗಿ ಉಸಿರು ಗಟ್ಟಿಯಾಗಿ ಹಿಡಿದುಕೊಂಡು ಕಾಯ್ತಿದ್ದಾರೆ. ನೀವು ಒಂದೇ ಒಂದು ಸಲ ಇಲ್ಲಿಗೆ ಬರಬೇಕು ಎಂದಾಗ ಕಲ್ಪನಾ ಅವರು ಹೇಳ್ತಾರೆ, ನನಗೆ ಸ್ವಲ್ಪ ಸಮಯ ಬೇಕು ಎಂದು. ಆಗ ಮೈದುನ ಹೇಳುತ್ತಾನೆ, ಅತ್ತಿಗೆ, ಈಗ ಸಮಯ ಇಲ್ಲ, ನೀವು ಈಗಿಂದ ಈಗಲೇ ಹೊರಟು ಬನ್ನಿ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾನೆ. ಆಗ ಮುತ್ತುರಾಜು ಅವರು, ನನ್ನ ಕಲ್ಪನಾ ಖಂಡಿತ ಬರುತ್ತಾಳೆ, ನನ್ನ ಮನಸ್ಸು ಆ ರೀತಿ ಹೇಳ್ತಾ ಇದೆ ಅಂತ ಹೇಳ್ತಾರೆ. ಇತ್ತ ಕಲ್ಪನಾ ಅವರು ಯೋಚಿಸ್ತಾ ಇದ್ರು. ಈಗ ಅವರಿಗೆ ಹಳೆಯ ಎಲ್ಲ ನೆನಪುಗಳು ಕಣ್ಣ ಮುಂದೆ ಬರುತ್ತಿತ್ತು. ಕಲ್ಪನಾ ಅವರಿಗೆ ಸುಮಾರು 24 ವರ್ಷ ಇದ್ದಾಗ ಮುತ್ತುರಾಜ್ ಅವರು ಆಕೆ ಕೈಗೆ ಡೈವೋರ್ಸ್ ಪೇಪರನ್ನು ಕೊಟ್ಟಿದ್ದರು. ಅವರ ಮದುವೆಯಾಗಿ ಕೇವಲ ಇನ್ನು 8 ವರ್ಷ ಆಗಿತ್ತು. ಮುತ್ತುರಾಜು ಅವರು ಕಠೋರವಾಗಿ ಹೇಳಿದರು, ಕಲ್ಪನಾ, ನಾನು ಈಗ ಮಾಲಿನಿನ ಪ್ರೀತಿಸ್ತಿದ್ದೇನೆ ಎಂದು. ಆಗ ಕಲ್ಪನಾ ಅವರು ಗಂಡನ ಕಾಲಿಗೆ ಬಿದ್ದು ಬೇಡಿಕೊಂಡಿದ್ದರು, ಎಷ್ಟು ವಿಧದಲ್ಲಿ ಕಾಡಿ ಬೇಡಿಕೊಂಡಿದ್ದರು. ಆದರೆ ಮುತ್ತುರಾಜ್ ಅವರು ಮಾತ್ರ ಆಕೆಯ ಮಾತುಗಳನ್ನು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಅವರು ನಿಷ್ಠುರವಾಗಿಯೇ ಹೇಳಿದರು, ನಮ್ಮ ಸಂಬಂಧದಲ್ಲಿ ಏನೂ ಉಳಿದಿಲ್ಲ, ನನಗೆ ಅವಳೇ ಬೇಕು ಅಷ್ಟೇ ಎಂದು. ಡೈವೋರ್ಸ್ ಪೇಪರ್ಗಳ ಜೊತೆಗೆ ಸ್ವಲ್ಪ ಹಣವನ್ನು ಕೊಟ್ಟು ಒಂದು ಮನೆಯನ್ನು ಸಹ ಕೊಟ್ಟು ಮುತ್ತುರಾಜ್ ಅವರು ತಮ್ಮ ಜೀವನವನ್ನು ಹೊಸದಾಗಿ ಶುರು ಮಾಡಿದರು. ಆ ದಿನದಿಂದ ಕಲ್ಪನಾ ಒಂಟಿಯಾಗಿದ್ದರು. ಆಕೆ ಮತ್ತೆ ತನ್ನ ಜೀವನದ ಬಗ್ಗೆ ಯೋಚಿಸಲೇ ಇಲ್ಲ. ಆಕೆ ತನ್ನ ಎಲ್ಲ ದುಃಖವನ್ನು, ತನ್ನ ಎಲ್ಲ ಕಷ್ಟವನ್ನು ಮರೆಯಲು ತನ್ನಂತಹ ಸ್ಥಿತಿಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಲು ಅವರಿಗಾಗಿ ಶ್ರಮಿಸುತ್ತಿದ್ದರು. ಅವರು ಮುತ್ತುರಾಜು ಅವರನ್ನು ಕ್ಷಮಿಸಿಬಿಟ್ಟಿದ್ದರು. ಎಲ್ಲವನ್ನ ಮರೆತು ತಮ್ಮ ಜೀವನದಲ್ಲಿ ಮುಂದೆ ಸಾಗಿದ್ರು. ಆದರೆ ಈ ದಿನ ತನ್ನ ಗಂಡನ ಕಡೆಯಿಂದ ಬಂದಂತಹ ಆ ಒಂದು ಫೋನ್ ಕರೆ, ಅದು ಆಕೆಯ ಎಲ್ಲ ದುಃಖವನ್ನು, ಎಲ್ಲ ಗಾಯಗಳನ್ನು ಮತ್ತೆ ಆಕೆ ಕಣ್ಣ ಮುಂದೆ ತಂದು ನಿಲ್ಲಿಸಿತ್ತು. ಅದೇ ಸಮಯದಲ್ಲಿ ಕಲ್ಪನಾ ಅವರ ಗೆಳತಿ ಸುಮಾ ಅವರ ಬಳಿ ಬಂದಿದ್ರು.
ಆಗ ಕಲ್ಪನಾ ಅವರು ತಮ್ಮ ಎಲ್ಲ ದುಃಖದ ಸಂಗತಿಗಳನ್ನು ಮತ್ತು ಫೋನ್ ಕರೆ ಬಂದ ವಿಷಯವನ್ನು ತನ್ನ ಸ್ನೇಹಿತೆಗೆ ಹೇಳಿಕೊಂಡರು. ಆಗ ಅವರ ಸ್ನೇಹಿತೆ ಅದನ್ನೆಲ್ಲ ಕೇಳಿ ಶಾಕ್ ಆದರು. ಏನು, 25 ವರ್ಷದ ನಂತರ ನೀನು ಈಗ ಬೇಕಂತ ಎಂದು. ಈ ಮಾತುಗಳ ಅರ್ಥವೇನು ಕಲ್ಪನಾ? ಹೌದು, ಇದಕ್ಕೆ ನೀನು ಏನು ಮಾಡಬೇಕು ಅಂತ ಇದ್ದೀಯಾ ಎಂದು ಗೆಳತಿ ಕೇಳಿದಾಗ ಕಲ್ಪನಾ ಅವರು, ನನಗೆ ಈ ವಿಷಯವಾಗಿ ಏನು ಮಾತಾಡಬೇಕು ಅಂತ ಅರ್ಥ ಆಗ್ತಿಲ್ಲ. ನನಗನ್ನಿಸುತ್ತೆ ಅಂಥ ವ್ಯಕ್ತಿಯ ಮುಖ ನೋಡೋದು ಕೂಡ ದೊಡ್ಡ ಪಾಪ ಅಂತ. ಆದರೆ ಇನ್ನೊಂದು ಕಡೆ ಒಬ್ಬ ಮನುಷ್ಯ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾಗ ಕೊನೆ ಆಸೆಯನ್ನು ಈಡೇರಿಸಬೇಕು. ಮತ್ತೆ ಆತ ನನ್ನ ಬಳಿ ಏನನ್ನ ಹೇಳಬೇಕು ಅಂತ ಇದ್ದಾನೆ ಅದನ್ನು ತಿಳಿದುಕೊಳ್ಳಬೇಕೆನ್ನುವ ಕುತೂಹಲ. ಆಗ ಅವರ ಗೆಳತಿ ಸುಮಾ ಗಾಬರಿಯಿಂದ ಹೇಳಿದರು, ಅಲ್ಲಿ ಈಗ ಅವರ ಹೆಂಡತಿ ಮಕ್ಕಳು ಕೂಡ ಇರುತ್ತಾರೆ ಅಲ್ವಾ, ಅವರ ಎದುರಿಗೆ ನಿನ್ನ ಪರಿಸ್ಥಿತಿಯನ್ನು ನೀನು ಹೇಗೆ ಸಂಭಾಳಿಸ್ತೀಯಾ ಎಂದು ಕೇಳಿದಾಗ, ಅದು ನನಗೆ ಗೊತ್ತಿಲ್ಲ. ಇಷ್ಟಕ್ಕೂ ಅವರು ಏನು ಮಾಡಬೇಕೆಂದುಕೊಂಡಿದ್ದಾರೆ, ಯಾಕೆ ಈ ಟೈಮಲ್ಲಿ ಅವರು ನನ್ನನ್ನು ನೆನೆಸಿಕೊಂಡಿದ್ದಾರೆ ತಿಳಿಯುತ್ತಿಲ್ಲ ಎಂದಾಗ ಸುಮಾ ಹೇಳ್ತಾಳೆ, ಅವರಿಗೆ ತಾವು ಮಾಡಿದ ತಪ್ಪಿನ ಪಶ್ಚಾತ್ತಾಪ ಕಾಡುತ್ತಿದೆಯೇನೋ. ಸಾಯುವ ಸಮಯದಲ್ಲಿ ತಮ್ಮ ತಪ್ಪುಗಳಿಗೆ ಕ್ಷಮೆ ಕೋರಿ ಹೋಗಬೇಕು ಅಂದುಕೊಳ್ಳುತ್ತಿದ್ದಾರೆ, ಅಥವಾ ಯಾವುದೋ ಒಂದು ರಹಸ್ಯದ ಬಗ್ಗೆ, ನಿನಗೆ ಗೊತ್ತಿಲ್ಲದ ಯಾವುದೋ ವಿಷಯದ ಬಗ್ಗೆ ಹೇಳಬಹುದೋ ಏನೋ ಎಂದು ಗೆಳತಿ ಹೇಳಿದಾಗ, ಅದು ಸರಿಯಾಗಿ ತಿಳಿದಿಲ್ಲ ಎಂದು ಕಲ್ಪನಾ ಅವರು ತಕ್ಷಣ ಫೋನ್ ಮಾಡುತ್ತಾರೆ. ಆಗ ಮುತ್ತುರಾಜ್ ಅವರ ತಮ್ಮನೇ ಫೋನ್ ರಿಸೀವ್ ಮಾಡಿ, ಹೇಳಿ ಅತ್ತಿಗೆ ಎಂದಾಗ, ನಾನು ಈಗ ಅಲ್ಲಿಗೆ ಬರ್ತಾ ಇದ್ದೇನೆ ಎಂದು ಕಲ್ಪನಾ ಹೇಳ್ತಾರೆ. ಆದರೆ ನಾನು ಒಂದು ಸಾರಿ ಮುತ್ತುರಾಜ್ ಅವರ ಜೊತೆ ಮಾತನಾಡಬೇಕು, ನೀವು ಅವರಿಗೆ ಫೋನ್ ಕೊಡಿ ಎಂದಾಗ ತಕ್ಷಣ ಮೈದುನ ಫೋನನ್ನು ತನ್ನ ಅಣ್ಣನಿಗೆ ಕೊಡ್ತಾನೆ. ಆಗ ಕಲ್ಪನಾ ಅವರು ಕೇಳ್ತಾರೆ, ಇಷ್ಟಕ್ಕೂ ನೀವು ಈಗ ಏನು ಮಾಡಬೇಕು ಅಂದುಕೊಂಡಿದ್ದೀರಾ? 25 ವರ್ಷದ ನಂತರ ಈ ರೀತಿ ಕರೆಸಿಕೊಳ್ಳಲು ಕಾರಣವೇನು? ಅದರ ಉದ್ದೇಶವಾದರೂ ಏನು ಎಂದು ಕೇಳಿದಾಗ ಮುತ್ತುರಾಜ್ ಅವರು ತುಂಬ ದುಃಖದಿಂದ ಮಾತನಾಡಿದರು. ಕಲ್ಪನಾ, ನಿನಗೆ ನಾನು ಒಂದು ರಹಸ್ಯವನ್ನು ಹೇಳಬೇಕಾಗಿತ್ತು. ಅದು ತುಂಬ ಮುಖ್ಯವಾದ ವಿಷಯ, ಆದರೆ ಅದನ್ನು ಫೋನ್ನಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ. ದಯವಿಟ್ಟು ನೀನು ನನಗೋಸ್ಕರ ಒಂದೇ ಒಂದು ಸಲ ಇಲ್ಲಿಗೆ ಬಂದು ಹೋಗು ಎಂದು ಕೇಳಿಕೊಂಡರು. ಆಗ ಕಲ್ಪನಾ ಅವರು, ನಿಮ್ಮ ಎರಡನೇ ಹೆಂಡತಿಯವರ ಮನಸ್ಥಿತಿಯ ಬಗ್ಗೆ ನೀವು ಯೋಚಿಸಿದ್ದೀರಾ? ನಿಮಗೆ ಗೊತ್ತಾ, ನಾನಲ್ಲಿಗೆ ಬಂದರೆ ಆಕೆಯ ಪರಿಸ್ಥಿತಿ ಏನಾಗಬಹುದು, ಆಕೆಯ ಮನಸ್ಸಿಗೆ ಎಷ್ಟು ದೊಡ್ಡ ಆಘಾತವಾಗಬಹುದು ಎಂದಾಗ ಮುತ್ತುರಾಜ್ ಅವರು ಕಣ್ಣೀರು ಸುರಿಸುತ್ತಾ ಹೇಳಿದರು, ನನಗೆ ಎಲ್ಲವೂ ಗೊತ್ತಿದೆ, ಆದರೆ ನಾನು ನಿನ್ನನ್ನು ಭೇಟಿಯಾಗುವುದು ತುಂಬ ಮುಖ್ಯವಾಗಿದೆ. ನೀನು ಇಲ್ಲಿಗೆ ಬಂದರೆ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಇಲ್ಲೇ ಉತ್ತರ ಸಿಕ್ಕಿಬಿಡುತ್ತದೆ. ಹೆಚ್ಚು ಮಾತನಾಡಲು ನನ್ನಿಂದ ಸಾಧ್ಯವಿಲ್ಲ, ಆದಷ್ಟು ಬೇಗ ಇಲ್ಲಿಗೆ ಬಾ ಎಂದು ಹೇಳುತ್ತಾರೆ. ಅದರಂತೆ ಕಲ್ಪನಾ ಅವರು, ಸರಿ, ಹಾಗಾದರೆ ನಾನು ಈಗಲೇ ಹೊರಡುತ್ತೇನೆ ಎಂದು ಹೇಳುತ್ತಾರೆ. ಆದರೆ ಒಂದನ್ನು ಚೆನ್ನಾಗಿ ನೀವು ನೆನಪಿನಲ್ಲಿಟ್ಟುಕೊಳ್ಳಿ, ಇದೇನಾದರೂ ನಿಮ್ಮ ನಾಟಕ ಅಥವಾ ಅವಮಾನಿಸುವುದಾಗಿದ್ದರೆ ನಾನು ಸಾಯುವವರೆಗೂ ನಿಮ್ಮನ್ನು ಕ್ಷಮಿಸುವುದಿಲ್ಲ, ತಿಳಿದುಕೊಳ್ಳಿ ಎನ್ನುತ್ತಾರೆ. ಆಗ ಪಕ್ಕದಲ್ಲಿದ್ದ ಎರಡನೇ ಹೆಂಡತಿ ಮಾಲಿನಿ ಅವರು ಕೇಳಿದರು, ಹಾಗಾದರೆ ಅವಳು ಬರ್ತಾ ಇದ್ದಾಳೆ ಇಲ್ಲಿಗೆ ಎಂದು. ಆಕೆ ದುಃಖದಲ್ಲಿ ಬೈದುಕೊಳ್ಳುತ್ತಿದ್ಲು, ಹೋಗಬೇಕಾದ್ರೆ ಈ ಮನುಷ್ಯ ನನ್ನ ಜಾಗವನ್ನು ನನಗೆ ತೋರಿಸಿಬಿಟ್ಟ, ನಾನು ಮಧ್ಯದಲ್ಲಿ ಬಂದವಳು ಅಂತ. ಆಗ ಅವರ ಮಗ ಮುಂದೆ ಬಂದು, ಅಮ್ಮ, ದಯವಿಟ್ಟು ನೀವು ಸ್ವಲ್ಪ ಸಮಾಧಾನವಾಗಿರಿ, ಇದು ಅಪ್ಪನ ಕೊನೆಯ ಆಸೆ, ಡಾಕ್ಟರ್ ಕೂಡ ಹೇಳಿದ್ದಾರೆ ಅಲ್ವಾ, ಅವರು ಇನ್ನೂ ಹೆಚ್ಚು ಹೊತ್ತು ಉಳಿಯುವುದಿಲ್ಲ ಎಂದು. ಬೆಳಗ್ಗೆಯವರೆಗೂ ಇವರು ಬದುಕಿದ್ದರೆ ಅದೇ ಒಂದು ದೊಡ್ಡ ಚಮತ್ಕಾರ ಎಂದು ಹೇಳಿದ. ಆದರೆ ಮಾಲಿನಿಗೆ ಅಲ್ಲಿ ಇರುವುದಕ್ಕೆ ಸಾಧ್ಯವಾಗಲಿಲ್ಲ. ಆಕೆ ತನ್ನ ಮಕ್ಕಳನ್ನು ಕರೆದುಕೊಂಡು ಹೊರಗೆ ಬಂದು ಬಿಟ್ಟರು. ಮುತ್ತುರಾಜ್ ಅವರು ತಮ್ಮನ ಕೈಯನ್ನು ಹಿಡಿದುಕೊಂಡು, ನಾನು ಹೋದ ನಂತರ ನನ್ನ ಹೆಂಡತಿ ಮಕ್ಕಳನ್ನು ಯಾವತ್ತೂ ಒಂಟಿಯಾಗಿ ಬಿಡಬೇಡ, ಅವರಿಗೆ ಯಾವುದೇ ರೀತಿ ಏನೂ ಕಡಿಮೆ ಆಗಬಾರದು ಅಂತ ಕೇಳಿಕೊಳ್ಳುತ್ತಿದ್ದರು. ಆಗ ಅವರ ತಮ್ಮ ದುಃಖದಿಂದ ಹೇಳಿದರು, ಅಣ್ಣ, ನೀವು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ, ನೀವು ಧೈರ್ಯವಾಗಿರಿ ಎಂದು. ಸಾಯುವ ಕೊನೆಯ ಕ್ಷಣಕ್ಕೆ ಅವರನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆದುಕೊಂಡು ಹೋಗಲಾಯಿತು. ಮುತ್ತುರಾಜ್ ಅವರು ತುಂಬ ದುಃಖದಿಂದಲೇ ಹೇಳಿದರು, ನನಗೆ ಮಾತು ಕೊಡು, ನೀನು ಅವರನ್ನು ಒಂಟಿಯಾಗಿ ಎಂದಿಗೂ ಬಿಡುವುದಿಲ್ಲ ಎಂದು ಎಂದಾಗ ಅವರ ತಮ್ಮ ಆಣೆ ಮಾಡಿ ಹೇಳುತ್ತಾರೆ, ಅಣ್ಣ, ಇದೆಲ್ಲ ಏನು? ಕಲ್ಪನಾ ಅತ್ತಿಗೆನ ಇಲ್ಲಿಗೆ ಯಾಕೆ ಕರೆಸುತ್ತಿದ್ದೀಯಾ ಎಂದು ತಮ್ಮ ಕೇಳಿದಾಗ, ಇನ್ನೂ ಸ್ವಲ್ಪ ಸಮಯ ಕಾಯಿ, ನಾಳೆ ಬೆಳಗ್ಗೆ ನಿಮ್ಮೆಲ್ಲರಿಗೂ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ಇಲ್ಲಿಗೆ ಕಲ್ಪನಾ ಬಂದಾಗ ಮಾಲಿನಿ ಮತ್ತು ಮಕ್ಕಳಿಗೂ ಕೂಡ ಎಲ್ಲ ಅರ್ಥವಾಗುತ್ತದೆ ಎಂದರು. ಬೆಳಗ್ಗೆ 6 ಗಂಟೆ ಸಮಯಕ್ಕೆಲ್ಲ ಕಲ್ಪನಾ ಅವರು ಮುತ್ತುರಾಜ್ ಅವರ ಮನೆಗೆ ಬಂದರು. ಆಕೆ ಮನೆಯೊಳಗೆ ಕಾಲಿಡುತ್ತಿದ್ದಂತೆ ಮನೆಯನ್ನೆಲ್ಲ ನೋಡಿ ಅಂದುಕೊಳ್ಳುತ್ತಿದ್ದರು, ನನ್ನ ಜೀವನದ ಅಮೂಲ್ಯವಾದ ಕೆಲವು ವರ್ಷಗಳು ನಾನು ಈ ಮನೆಯಲ್ಲಿ ಕಳೆದಿದ್ದೆ. ನನ್ನ ಸಂತೋಷಗಳು ಆಗ ಈ ಮನೆಯಲ್ಲಿದ್ದವು, ನನ್ನ ಸಂಬಂಧ ಮುರಿಯುವುದನ್ನು ಸಹ ಈ ಮನೆ ನೋಡಿದೆ ಎಂದು. ಅವರು ಮನೆಯೊಳಗೆ ಕಾಲಿಡುತ್ತಿದ್ದಂತೆ ಮುತ್ತುರಾಜ್ ಅವರ ತಮ್ಮ ರೂಮಿನಿಂದ ಹೊರಗೆ ಬಂದು ಅವರನ್ನು ನೋಡಿ ಬೆಚ್ಚಿ ಬೀಳುತ್ತಾನೆ. ಯಾಕೆಂದರೆ ಅವನಿಗೆ ಗೊತ್ತಿದ್ದ ಆಗಿನ ಕಲ್ಪನಾಗೂ ಈಗ ಅವರ ಎದುರುಗಡೆ ಬಂದು ನಿಂತಿರುವ ಕಲ್ಪನಾಗೂ ಭೂಮಿಗೂ ಆಕಾಶಕ್ಕೂ ಇರುವ ವ್ಯತ್ಯಾಸವಿತ್ತು. ಏಕೆಂದರೆ ಅವರು ಇಲ್ಲಿಗೆ ಬರುವಾಗ ಬಿಳಿಯ ಸೀರೆಯನ್ನು ಹುಟ್ಟು ಹಣೆಯಲ್ಲಿ ಕುಂಕುಮವಿಲ್ಲದೆ ಗಂಡ ಸತ್ತವರಂತೆ ಕಾಣುತ್ತಿದ್ದರು. ಕಲ್ಪನಾ ಅವರು ಮನೆಯೊಳಗೆ ಬರಬೇಕಾದರೆ ಆ ಮನೆಯ ಗೋಡೆಯ ಮೇಲಿದ್ದ ಒಂದು ದೊಡ್ಡ ಫೋಟೋವನ್ನು ನೋಡುತ್ತಾರೆ. ಅದರಲ್ಲಿ ಮುತ್ತುರಾಜ ಹಾಗೂ ಅವರ ಎರಡನೇ ಹೆಂಡತಿ
ಮತ್ತು ಇಬ್ಬರು ಮಕ್ಕಳು ಒಂದು ಸುಂದರವಾದ ಫೋಟೋದಲ್ಲಿ ಆ ಗೋಡೆಯ ಮೇಲೆ ಕಾಣುತ್ತಾರೆ. ಆಕೆ ಅದನ್ನು ನೋಡಿ ತಕ್ಷಣ ಅಲ್ಲೇ ನಿಂತುಕೊಂಡರು. ಇದು ನನ್ನ ಜಾಗ, ನನ್ನ ಸ್ಥಳವನ್ನು ಬೇರೆಯವರು ಆಕ್ರಮಿಸಿಕೊಂಡಿದ್ದಾರೆ ಎಂದುಕೊಳ್ಳುತ್ತಾ ತನ್ನನ್ನು ತಾನು ಸಂಭಾಳಿಸಿಕೊಂಡರು ಮತ್ತು ಮೈದುನನ ಜೊತೆ ರೂಮಿನ ಕಡೆ ಹೋಗುತ್ತಿದ್ದಾಗ ಮಾಲಿನಿಯವರು ರೂಮಿನ ಬಾಗಿಲಿಗೆ ಅಡ್ಡಲಾಗಿ ನಿಂತುಕೊಂಡರು. ಕಲ್ಪನಾ ಹಾಗೂ ಮಾಲಿನಿಯವರು ಈಗ ಒಬ್ಬರೊಬ್ಬರು ಎದುರು ಬದುರು ನೋಡಿಕೊಂಡರು. ಆಗ ಮಾಲಿನಿಯವರು ಕೇಳ್ತಾರೆ, ನೀನೇನಾ ಕಲ್ಪನಾ? ನಿನ್ನನ್ನು ನೋಡೋದಕ್ಕ ನನ್ನ ಗಂಡ ಅಷ್ಟೊಂದು ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ ಎಂದು ತುಂಬ ಕಠಿಣವಾಗಿ ಮಾತನಾಡಿದರು. ಆಗ ಕಲ್ಪನಾ ಅವರು ತುಂಬ ಶಾಂತವಾಗಿಯೇ ಹೇಳುತ್ತಾರೆ, ನನಗೆ ನಿನ್ನ ಪರಿಸ್ಥಿತಿ ಅರ್ಥವಾಗುತ್ತದೆ. ಈ ಸಮಯದಲ್ಲಿ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ. ಆದರೆ ನಾನು ಇಲ್ಲಿಗೆ ನನ್ನ ಇಚ್ಛೆಯಿಂದ ಬಂದಿಲ್ಲ ಎಂದು ಹೇಳಿದಾಗ ಮಾಲಿನಿ ಕೋಪದಿಂದ ಮತ್ತೆ ಹೇಳುತ್ತಾರೆ, ಕೊನೆಗೂ ನೀನು ಇಲ್ಲಿಗೆ ಬಂದೇ ಬಿಟ್ಟೆ. ನನಗೆ ಆಗುತ್ತಿರುವ ಅವಮಾನವನ್ನು ನೋಡಿ ಸಂತೋಷಪಡಲು ತಾನೆ ನೀನು ಇಲ್ಲಿಗೆ ಬಂದಿರುವುದು ಎಂದಾಗ ಕಲ್ಪನಾ ಅವರು ಸಮಾಧಾನವಾಗಿ ಹೇಳಿದರು, ನಾನು ಇಲ್ಲಿಗೆ ಯಾರನ್ನು ಅವಮಾನ ಮಾಡಲು, ಯಾರಿಗೂ ದುಃಖ ಕೊಡಲು ಬಂದಿಲ್ಲ. ನಾನು ಬರಲೇಬೇಕು ಎಂದು ಬಲವಂತವಾಗಿ ಕರೆದಿದ್ದಕ್ಕೆ ಬಂದಿದ್ದೇನೆ. ನನಗೆ ಅನ್ನಿಸುತ್ತೆ ಇದರ ಹಿಂದೆ ಏನೋ ದೊಡ್ಡ ಕಾರಣ ಇರಬಹುದು ಅಂತ. ಇಲ್ಲ ಅಂತ ಅಂದಿದ್ರೆ ಒಬ್ಬ ವ್ಯಕ್ತಿ ಸಾಯುವ ಮುನ್ನ 25 ವರ್ಷದ ಹಿಂದೆ ಮಾಡಿದ ತಪ್ಪನ್ನು ಮತ್ತೆ ಮಾಡುವುದಿಲ್ಲ ಎಂದು ಹೇಳುತ್ತಿದ್ದಾಗ ಅವರ ಮೈದುನ ಹೇಳುತ್ತಾರೆ, ಅತ್ತಿಗೆ ಸ್ವಲ್ಪ ಸಾಕು ಮಾಡಿ. ಕಲ್ಪನಾ ಅತ್ತಿಗೆ, ನೀವು ಒಳಗೆ ಬನ್ನಿ. ನಿನ್ನೆಯಿಂದ ಅಣ್ಣ ನಿಮಗಾಗಿ ಎದುರು ನೋಡ್ತಾ ಇದ್ದಾನೆ. ಅವನ ಬಳಿ ಈಗ ತುಂಬ ಸಮಯವಿಲ್ಲ ಎಂದು ಆಕೆಯನ್ನು ಕರೆದುಕೊಂಡು ಹೋಗ್ತಾನೆ. ಮುತ್ತುರಾಜ್ ಅವರು ಇರುವ ರೂಮಿಗೆ ಕಾಲಿಡುತ್ತಿದ್ದಂತೆ ಆಕೆ ಒಮ್ಮೆ ರೂಮಿನ ಸುತ್ತಲೂ ಕಣ್ಣಾಡಿಸುತ್ತಾಳೆ. ಎಲ್ಲಿ ನೋಡಿದರೂ ಔಷಧಿಗಳು ಮತ್ತು ಮಂಚದ ಮೇಲೆ ಶವದ ರೀತಿ ಮಲಗಿಕೊಂಡಿದ್ದ ಮುತ್ತುರಾಜು ಅವರು ಕಲ್ಪನಾಳನ್ನು ನೋಡಿ ಎಲ್ಲಿಲ್ಲದ ಸಂತೋಷ ಉಕ್ಕುತ್ತದೆ. ಕಲ್ಪನಾ ಅಂತೂ, ನೀನು ಕೊನೆಗೆ ಬಂದು ಬಿಟ್ಟೆಯಾ, ಅಷ್ಟು ಸಾಕು ನನಗೆ. ಆಗ ಕಲ್ಪನಾ ಅವರು ಅಲ್ಲೇ ಪಕ್ಕದಲ್ಲಿದ್ದ ಚೇರ್ನ ಮೇಲೆ ಕುಳಿತುಕೊಳ್ಳುತ್ತಾರೆ. ಆದರೆ ಈಗ ಆಕೆಯ ಕಣ್ಣುಗಳಲ್ಲಿ ಯಾವುದೇ ಕೋಪವಿರಲಿಲ್ಲ, ದುಃಖ ಕೂಡ ಇರಲಿಲ್ಲ. ಕೇವಲ ಒಂದೇ ಒಂದು ಪ್ರಶ್ನೆ ಮಾತ್ರ ಉಳಿದಿತ್ತು. ಹೌದು, ನಾನು ಬಂದು ಬಿಟ್ಟಿದ್ದೇನೆ. ಈಗ ಹೇಳಿ, ನೀವು ನನ್ನನ್ನು ಯಾಕೆ ಇಲ್ಲಿಗೆ ಕರೆಸಿದ್ದು? ನೀವು ಅದನ್ನು ನೇರವಾಗಿ ಹೇಳಬೇಕು. ಸುತ್ತು ಬಳಸಿ ಮಾತನಾಡುವ ಅವಶ್ಯಕತೆ ನನಗಿಲ್ಲ ಎಂದು ಹೇಳಿದರು. ಆಗ ಮುತ್ತುರಾಜ್ ಅವರು ಅಲ್ಲಿದ್ದ ಎಲ್ಲರನ್ನು ನೋಡುತ್ತಾ, ಎಲ್ಲರೂ ಅಲ್ಲೇ ಇರುವುದನ್ನು ನೋಡಿ ಅವರು ಹೇಳ್ತಾರೆ, ನೀವು ಯಾರೂ ಹೊರಗೆ ಹೋಗಬಾರದು. ನೀವೆಲ್ಲ ನಾನು ಹೇಳುವುದನ್ನು ಪೂರ್ತಿಯಾಗಿ ಕೇಳಿಸಿಕೊಳ್ಳಬೇಕು. 25 ವರ್ಷದ ಹಿಂದೆ ನಾನು ಇವಳಿಗೆ ಡೈವರ್ಸ್ ಕೊಟ್ಟಾಗ ನಾನು ಎಲ್ಲರಿಗೂ ಹೇಳಿದ್ದೆ, ನಾನು ಮಾಲಿನಿಯನ್ನು ಪ್ರೀತಿಸುತ್ತಿದ್ದೇನೆ ಅಂತ. ಮಾಲಿನಿಗೂ ನಾನು ಇದೇ ಮಾತನ್ನು ಹೇಳಿದ್ದೆ, ನಾನು ನಿನ್ನನ್ನು ತುಂಬ ಇಷ್ಟಪಡುತ್ತಿದ್ದೇನೆ ಅಂತ. ನಿನಗಾಗಿ ನಾನು ನನ್ನ ಮೊದಲ ಹೆಂಡತಿಯನ್ನು ನನ್ನ ಜೀವನದಿಂದ ದೂರ ಮಾಡುತ್ತಿದ್ದೀನಿ ಅಂತ. ಆದರೆ ಇದು ಸತ್ಯವಲ್ಲ, ಇದು ಒಂದು ಶುದ್ಧ ಸುಳ್ಳು ಆಗಿತ್ತು ಎಂದು ಹೇಳಿದರು. ಆ ಮಾತುಗಳನ್ನು ಕೇಳಿ ಅಲ್ಲಿದ್ದವರೆಲ್ಲ ಒಮ್ಮೆ ಬೆಚ್ಚಿ ಬಿದ್ದರು. ಮುತ್ತುರಾಜ್ ಅವರು ಮತ್ತೆ ಹೇಳಿದರು, ನಾನು ಕಲ್ಪನಾ ಮದುವೆಯಾಗಿ ಕೆಲ ವರ್ಷಗಳು ತುಂಬ ಸಂತೋಷವಾಗಿದ್ವಿ. ನಮ್ಮ ಮದುವೆಯಾದ ಆ ವರ್ಷಗಳು ಯಾವುದೇ ಕನಸಿಗಿಂತಲೂ ಸ್ವರ್ಗಕ್ಕಿಂತಲೂ ಕಡಿಮೆ ಇರಲಿಲ್ಲ. ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ. ನನ್ನ ಜೀವನ ನಿನ್ನಿಂದಲೇ ಶುರುವಾಗಿ ನಿನ್ನ ಜೊತೆಯೇ ಮುಗಿದು ಹೋಗ್ತಾ ಇತ್ತು. ಆದರೆ ಸಮಯ ಕಳೆಯುತ್ತಿತ್ತು. ನಮ್ಮ ಮನೆಯಲ್ಲಿ ಮಾತ್ರ ಒಂದು ಮಗು ಹುಟ್ಟಲೇ ಇಲ್ಲ. ನಿನಗೆ ನೆನಪಿದೆಯಾ ಕಲ್ಪನಾ? ನಾವು ಎಷ್ಟೊಂದು ಡಾಕ್ಟರ್ ಬಳಿ ಹೋಗಿ ಚಿಕಿತ್ಸೆ ತೆಗೆದುಕೊಂಡಿದ್ವಿ, ಎಷ್ಟು ದೇವಸ್ಥಾನಗಳಿಗೆ ಹೋಗಿ ಹರಕೆ ಹೊತ್ತುಕೊಂಡು ಪೂಜೆಗಳನ್ನು ಮಾಡಿಸಿದ್ದೀವಿ ಎಂದು. ನಮ್ಮ ಕೈಲಾದ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಿದ್ವಿ. ಈ ಮಾತುಗಳನ್ನು ಕೇಳಿದ ಕಲ್ಪನಾರವರು ತಲೆ ತಗ್ಗಿಸಿ ಕುಳಿತುಕೊಂಡಿದ್ದರು. ಕಲ್ಪನಾ, ನಾವು ಆ ದೊಡ್ಡ ಹಾಸ್ಪಿಟಲ್ಗೆ ಹೋಗಿ ಆ ಡಾಕ್ಟರ್ ಬಳಿ ಹೋದಾಗ ನನಗೆ ಅವರು ಹೇಳಿದ ಸತ್ಯ ನಿನಗೆ ಗೊತ್ತಿಲ್ಲ ಕಲ್ಪನಾ. ಆ ದಿನ ಅವರ ರೂಮಿಗೆ ಕರೆದು ಈ ರೀತಿ ಹೇಳಿದರು. ಆ ಮಾತುಗಳನ್ನು ಹೇಳಬೇಕಾದರೆ ಮುತ್ತುರಾಜು ಅವರ ಕಣ್ಣುಗಳಲ್ಲಿ ಈಗ ನೀರು ತುಂಬಿತ್ತು. ಅವರು ಜೋರಾಗಿ ಅಳುತ್ತಾ ಇದ್ದರು. ಅದನ್ನು ನೋಡಿ ಕಲ್ಪನಾ ಅವರು ಗಾಬರಿಯಿಂದ ಕೇಳ್ತಾರೆ, ಅಷ್ಟಕ್ಕೂ ಡಾಕ್ಟರ್ ನಿಮ್ಮ ಬಳಿ ಅಂತ ಯಾವ ವಿಷಯ ಹೇಳಿದರು ಎಂದಾಗ ಡಾಕ್ಟರ್ ಹೇಳಿದ್ರು, ನಿಮ್ಮ ಹೆಂಡತಿ ಅವರು ಯಾವತ್ತಿಗೂ ತಾಯಿಯಾಗೋದಕ್ಕೆ ಸಾಧ್ಯವಿಲ್ಲ. ಅವರ ಗರ್ಭಕೋಶ ತೀರಾ ಎಂದರೆ ತೀರಾ ಚಿಕ್ಕದಾಗಿದೆ. ಈ ಮಾತು ಕೇಳಿ ತಕ್ಷಣ ಕಲ್ಪನಾ ಅವರು ಶಾಕ್ ಆದರು. ಕಲ್ಪನಾ, ಈ ಸತ್ಯವನ್ನು ನಾನು ನಿನಗೆ ಹೇಳಲು ಸಾಧ್ಯ ಆಗಲಿಲ್ಲ. ಈ ಮಾತು ನಾನು ನಿನಗೆ ಆ ದಿನ ಹೇಳಿದ್ದರೆ ನೀನು ಏನಾಗುತ್ತೀಯೋ ಅನ್ನೋ ಆತಂಕ ನನ್ನನ್ನು ಬಾಯಿ ಮುಚ್ಚಿಸಿತು. ಈ ಸತ್ಯ ತಿಳಿದ ಮೇಲೂ ನಾನು ನಿನ್ನನ್ನು ನನ್ನ ಜೀವನದಿಂದ ದೂರ ಮಾಡಿಕೊಳ್ಳಲು ಇಷ್ಟಪಟ್ಟಿರಲಿಲ್ಲ. ನಾನು ಅಮ್ಮನಿಗೂ ಕೂಡ ಹೇಳಿದೆ, ನಾನು ಮಕ್ಕಳಿಲ್ಲದೆ ಹೀಗೆ ಜೀವನ ಕಳೆಯುತ್ತೇನೆ. ಸಾಧ್ಯವಾದರೆ ಅನಾಥ ಮಗುವನ್ನು ದತ್ತು ಪಡೆದು ಸಾಕುತ್ತೇವೆ. ಆದರೆ ನಾನು ಕಲ್ಪನಾಳನ್ನು ಬಿಡುವುದಕ್ಕೆ ಸಾಧ್ಯವಿಲ್ಲ ಎಂದು. ಆದರೆ ಅಮ್ಮ ನನ್ನ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅವರದೇ ಆದ ಹಠ ಅವರಿಗೆ ಹೆಚ್ಚಾಗಿತ್ತು. ಅವರಿಗೆ ನಮ್ಮ ವಂಶ ಮುಂದುವರಿಸಬೇಕು ಎಂಬ ಹುಚ್ಚು ಹಿಡಿದಿತ್ತು. ಆ ವಂಶ ನಮ್ಮ ವಂಶದ ರಕ್ತವೇ ಆಗಿರಬೇಕು ಎನ್ನುವುದು ಅವರ ನಿರ್ಧಾರವಾಗಿತ್ತು. ಆದ್ದರಿಂದ ಊಟ ತಿಂಡಿ ಎಲ್ಲವನ್ನ ಬಿಟ್ಟು ಕುಳಿತು ಬಿಟ್ಟರು. ಅಷ್ಟೇ ಅಲ್ಲ, ಒಂದು ವೇಳೆ ನೀನು ನನಗೆ ಒಬ್ಬ ವಂಶೋದ್ಧಾರಕನನ್ನು ಕೊಡದಿದ್ದರೆ ಈ ಆಸ್ತಿಯನ್ನೆಲ್ಲ ಸರ್ಕಾರಕ್ಕೆ ಬರೆದುಬಿಟ್ಟು ನಾನು ವಿಷ ತೆಗೆದುಕೊಂಡು ಸತ್ತು ಹೋಗ್ತೇನೆ ಎಂದು ಹೇಳಿದರು. ನಾನು ಅಮ್ಮ ಏನಾದರೂ ಅಂದುಕೊಳ್ಳಲಿ, ಸ್ವಲ್ಪ ದಿನ ಕಳೆದರೆ ಅವರೇ ಸುಧಾರಿಸಿಕೊಳ್ಳುತ್ತಾರೆ ಅಂತ ಅವರ ಯಾವ ಮಾತಿಗೂ ತಲೆ ಕೆಡಿಸಿಕೊಳ್ಳಲಿಲ್ಲ.
ಆದರೆ ಅಮ್ಮ ಒಂದು ವಾರವಾದರೂ ನೀರನ್ನು ಬಿಟ್ಟು ಅನ್ನ ಕೂಡ ತಿನ್ನಲಿಲ್ಲ. ಕೊನೆಗೆ ಅವರು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ಸೇರಿಸಲಾಯಿತು. ಆಸ್ಪತ್ರೆಯಲ್ಲೂ ಕೂಡ ಅಮ್ಮ, ನಾನು ಬೇಕಿದ್ರೆ ಸತ್ತು ಹೋಗ್ತೇನೆ, ನನ್ನ ಶವವನ್ನು ಇಲ್ಲಿಂದ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗು, ಆದರೆ ವಾಪಸ್ ನಾನು ಮನೆಗೆ ಬರುವುದಿಲ್ಲ, ನೀನು ಮೊಮ್ಮಗು ಕೊಡುವುದಾದರೆ ಮಾತ್ರವೇ ನಾನು ಮನೆಗೆ ಬರುತ್ತೇನೆ ಎಂದು ಅಲ್ಲಿ ಹಠ ಹಿಡಿದು ಕುಳಿತರು. ಆಗ ಡಾಕ್ಟರ್ಗಳು ನನ್ನನ್ನು ಸಮಾಧಾನ ಮಾಡಿ ಅಮ್ಮನನ್ನು ಸಮಾಧಾನ ಮಾಡಿದ್ರು. ಒಂದು ಕಡೆ ಅಮ್ಮನ ಹಠದ ಮುಂದೆ ನಾನು ಸೋತು ಹೋದೆ, ಇನ್ನೊಂದು ಕಡೆ ನನ್ನ ನಿಜವಾದ ಪ್ರೀತಿ ಮತ್ತು ಮನೆಯ ಎಲ್ಲ ಜವಾಬ್ದಾರಿಗಳು ಕೂಡ ಈಗ ನನ್ನ ಮೇಲೆ ಇತ್ತು. ಮಾಲಿನಿಯನ್ನು ನೋಡಿದ್ದು ಕೂಡ ನಾನಲ್ಲ, ಅಮ್ಮನೇ ಅವಳನ್ನು ನನಗೆ ಮದುವೆ ಮಾಡಲು ಹುಡುಕಿದ್ದರು. ಮಾಲಿನಿ ಅಮ್ಮನ ಇಚ್ಛೆಯಾಗಿದ್ದಳು. ಈ ಒಂದು ಮಾತು ಮುತ್ತುರಾಜ್ ಅವರ ಬಾಯಿಂದ ಕೇಳಿದ ತಕ್ಷಣ ಈಗ ಮಾಲಿನಿಯ ತಲೆಯ ಮೇಲೆ ಆಕಾಶವೇ ಕಳಚಿ ಬಿದ್ದಂತಾಯಿತು. ಮುತ್ತುರಾಜು ಅವರು ಕಲ್ಪನಾ ಅವರನ್ನು ನೋಡಿ ಹೇಳಿದರು, ಅಮ್ಮ ನನ್ನ ಜೊತೆ ಹೇಳಿದರು, ನೀನು ಮಾಲಿನಿಯನ್ನು ಮದುವೆಯಾಗಿ ವಂಶವನ್ನು ಬೆಳಗಿಸದಿದ್ದರೆ ನನ್ನನ್ನು, ನನ್ನ ಆಸ್ತಿಯನ್ನು ಕಳೆದುಕೊಳ್ಳಲು ಸಿದ್ಧನಾಗು ಎಂದು ಹೇಳಿ ನನ್ನನ್ನು ಅವರ ಮಾತಿನಿಂದ ಕಟ್ಟಿಹಾಕಿದರು. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಕಲ್ಪನಾ. ಈ ಸತ್ಯ ಹೇಗೆ ತಾನೇ ನಿನಗೆ ಹೇಳಲು ಸಾಧ್ಯವಿತ್ತು? ಅದು ಹೇಗೆ ನಾನು ಮೆಚ್ಚಿಕೊಂಡ ಮಡದಿಗೆ ನೀನು ಒಬ್ಬಳು ಬಂಜೆ ಎಂದು ಹೇಳುವುದು? ನಿನ್ನ ಮುಂದೆ ನಿಂತು ಆ ಸತ್ಯವನ್ನು ಹೇಳುವುದಕ್ಕಿಂತ ನಾನು ಕೆಟ್ಟವನು ಎನಿಸಿಕೊಂಡು ದೂರ ಹೋಗುವುದೇ ಸರಿ ಅನಿಸಿತು. ಒಂದು ವೇಳೆ ನಿನಗೆ ಆ ಸತ್ಯ ಗೊತ್ತಾಗಿದ್ದರೆ ನೀನು ನಿನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತಿದ್ದೆ. ಏಕೆಂದರೆ ನೀನು ನನ್ನ ಎಷ್ಟು ಪ್ರೀತಿ ಮಾಡುತ್ತಿದ್ದೆ ಅಂತ ನನಗೆ ಗೊತ್ತು. ಆದರೆ ನೀನು ನನ್ನನ್ನು ಬಿಟ್ಟು ದೂರ ಹೋದ ಮೇಲೆ ಮತ್ತೊಂದು ಮದುವೆಯನ್ನು ಮಾಡಿಕೊಳ್ಳಲಿಲ್ಲ. ನನ್ನ ನೆನಪಿನಲ್ಲೇ ಜೀವನ ಕಳೆದೆ. ದಯವಿಟ್ಟು ನನ್ನ ಕ್ಷಮಿಸು. ಆ ಪರಿಸ್ಥಿತಿಯಲ್ಲಿ ನಾನು ನಿನಗೆ ಸುಳ್ಳು ಹೇಳಿ ನಾಟಕ ಮಾಡಬೇಕಾಯಿತು. ನಾನು ನಿನಗೆ ಮತ್ತು ಎಲ್ಲರಿಗೂ ಒಂದು ಸುಳ್ಳು ಹೇಳಿದೆ, ಮಾಲಿನಿಯ ಮೇಲೆ ನನಗೆ ಪ್ರೀತಿ ಉಂಟಾಗಿದೆ ಅಂತ. ನಿನ್ನ ಕೋಪ, ನಿನ್ನ ದ್ವೇಷ ಎಲ್ಲವನ್ನು ನಾನು ಸಹಿಸಿಕೊಳ್ಳುತ್ತಿದ್ದೆ. ಆದರೆ ನೀನು ಯಾವತ್ತೂ ತಾಯಿ ಆಗೋದಿಲ್ಲ, ನೀನು ಬಂಜೆ ಎಂದು ಹೇಳಲು ನನಗೆ ಇಷ್ಟ ಇರಲಿಲ್ಲ. ನಾನು ನಿನಗೆ ಪೂರ್ತಿ ಜೀವನ ದುಃಖವನ್ನು ಕೊಟ್ಟಿದ್ದೇನೆ, ಆದರೆ ಇದರ ಹಿಂದೆ ನಾನು ನಿನ್ನ ಬಗ್ಗೆ ಯೋಚಿಸಿದ್ದೆ ಎಂದ ಮಾತುಗಳನ್ನು ಕೇಳಿ ಕಲ್ಪನಾ ಅವರ ಕಣ್ಣುಗಳಿಂದ ನೀರು ತಂತಾನೆ ಹರಿಯುತ್ತಿತ್ತು. ಆದರೆ ಅವರ ಮುಖದಲ್ಲಿ ಈಗಲೂ ಸಹ ಯಾವುದೇ ರೀತಿಯ ಕೋಪ ಇರಲಿಲ್ಲ. ಆಕೆ ತುಂಬ ಶಾಂತವಾಗಿ ಸಮಾಧಾನವಾಗಿ ಕೇಳಿದ್ರು, ನೀವು ಹೇಳಬೇಕೆಂದುಕೊಂಡಿದ್ದು ಇದೇ ಸತ್ಯನಾ ಎಂದು. ನಾನು ಜೀವನವೆಲ್ಲ ಕೊರಗುತ್ತಾ ಇದ್ದೆ. ನನ್ನೊಳಗೆ ಆ ರೀತಿ ಯಾವ ದೋಷವಿದೆ? ಯಾಕೆ ನನ್ನ ಗಂಡ ನನ್ನನ್ನು ಇದ್ದಕ್ಕಿದ್ದಂತೆ ಬಿಟ್ಟುಬಿಟ್ರು ಎಂದು ಹೇಳುತ್ತಿದ್ದರು. ಆಗ ಈ ಭಯಾನಕವಾದ ಸತ್ಯವನ್ನು ಕೇಳಿ ಮಾಲಿನಿ ಕುಸಿದು ನೆಲಕ್ಕೆ ಬಿದ್ದರು. ಅವರಿಗೆ ಈಗ ಎಲ್ಲ ಅರ್ಥವಾಯಿತು. ನನ್ನ ಮದುವೆ, ನನ್ನ ಈ ಸುಖ ಸಂಸಾರ, ನಾನು ಬದುಕಿದ ಈ ಜೀವನ, ಇದೆಲ್ಲವೂ ಒಂದು ವ್ಯಾಪಾರ ಎಂದು ಮಾಲಿನಿ ತುಂಬ ದುಃಖದಲ್ಲಿ ಹೇಳ್ತಾ ಇದ್ರು. ನಾನು ಕೇವಲ ಒಂದು ಮಗುವನ್ನು ಹೆರಲು ಒಂದು ಯಂತ್ರವಾಗಿ ಇಲ್ಲಿಗೆ ಬಂದಿದ್ದೆ. ನೀವು ಜೀವನದಲ್ಲಿ ಯಾವತ್ತೂ ನನ್ನನ್ನು ಪ್ರೀತಿಸಲೇ ಇಲ್ವಾ ಎಂದು ಮುತ್ತುರಾಜು ಅವರು ದುಃಖದಲ್ಲಿ ಹೇಳಿದರು. ಮಾಲಿನಿ, ನನಗೆ ಗೊತ್ತು ನಾನು ತಪ್ಪು ಮಾಡಿದ್ದೇನೆ ಅಂತ. ಇದರಲ್ಲಿ ನಿನ್ನ ತಪ್ಪು ಯಾವುದೂ ಇಲ್ಲ. ನೀನು ನಿನ್ನ ಎಲ್ಲ ಕರ್ತವ್ಯವನ್ನು ತುಂಬ ಚೆನ್ನಾಗಿ ನಿರ್ವಹಿಸಿದ್ದೀಯ. ಸಮಯ ಕಳೆಯುತ್ತಿದ್ದ ಹಾಗೆ ನಿನ್ನ ಮೇಲೆ ನನಗೆ ತುಂಬ ಗೌರವ ಕೂಡ ಇದೆ. ಆದರೆ ನನ್ನ ಹೃದಯ ಮಾತ್ರ ಯಾವಾಗಲೂ ಕಲ್ಪನಾಳನ್ನು ನೆನೆಸಿಕೊಳ್ಳುತ್ತದೆ. ಅದು ಅವಳ ಬಳಿ ಉಳಿದುಕೊಂಡಿದೆ. ಆಗ ಅವರ ಮಗ ಕೇಳ್ತಾನೆ, ಅಪ್ಪ, ಒಂದು ವೇಳೆ ಆಂಟಿ ಅಮ್ಮ ಆಗಿದ್ದರೆ ನಾವು ಈ ಪ್ರಪಂಚದಲ್ಲಿ ಇವತ್ತು ಇರ್ತಾ ಇರಲಿಲ್ಲ ಅಲ್ವಾ? ಮುತ್ತುರಾಜ ಅವರು ತಮ್ಮ ಮಗನನ್ನು ನೋಡಿ, ಹೌದು, ಇದೇ ಸತ್ಯ. ಈ ಮಾತಿಗಾಗಿಯೇ ಇಂದಿಗೂ ನನ್ನನ್ನು ನಾನು ಕ್ಷಮಿಸಿಕೊಳ್ಳಲಿಲ್ಲ. ಈ ದಿನ, ಸಾವಿನ ಈ ಕೊನೆಯ ಕ್ಷಣದಲ್ಲಿ ನಾನು ನಿಮ್ಮೆಲ್ಲರ ಮುಂದೆ ಕೈ ಜೋಡಿಸಿ ಕೇಳಿಕೊಳ್ಳುತ್ತಿದ್ದೇನೆ. ದಯವಿಟ್ಟು ಎಲ್ಲರೂ ನನ್ನನ್ನು ಕ್ಷಮಿಸಿಬಿಡಿ ಎಂದು ಕೈ ಮುಗಿದು ಕೇಳಿಕೊಂಡರು. ಕಲ್ಪನಾ ಅವರು ತಮ್ಮ ಕಣ್ಣೀರನ್ನು ಒರೆಸಿಕೊಂಡು ಮುತ್ತುರಾಜ್ ಅವರನ್ನು ನೋಡುತ್ತಾ, ಆದರೆ ಈ 25 ವರ್ಷದಲ್ಲಿ ನೀವು ನನ್ನನ್ನು ಎಂತಹ ಅಂಧಕಾರದ ಜೀವನಕ್ಕೆ ತಳ್ಳಿಬಿಟ್ರಿ ಎಂದರೆ ನನ್ನ ಪ್ರೀತಿಯಲ್ಲಿ ಏನೋ ದೋಷ ಇದೆ ಅಂತ, ಹಾಗೂ ನನ್ನಲ್ಲಿ ಏನೋ ಲೋಪವಿದೆ ಎಂದು ಅದೇ ಚಿಂತೆಯಲ್ಲಿ ಇಲ್ಲಿಯವರೆಗೂ ಬದುಕಿದೆ. ಮುತ್ತುರಾಜ್ ಅವರು ಅಳುತ್ತಾ ಹೇಳಿದರು, ನನಗೂ ಗೊತ್ತು ಕಲ್ಪನಾ, ನಾನು ಇವತ್ತಿಗೂ ಆ ವಿಷಯಕ್ಕೆ ತುಂಬ ದುಃಖ ಪಡ್ತಾ ಇದ್ದೀನಿ. ಆದರೆ ನಾನು ಯಾವತ್ತೂ ನಿನ್ನನ್ನು ನನ್ನ ಹೃದಯದಿಂದ ದೂರ ಮಾಡಿಲ್ಲ. ನೀನು ಯಾವಾಗಲೂ ನನ್ನ ಹೃದಯದಲ್ಲಿ ಇದ್ದೀಯ. ಯಾವಾಗ ಡಾಕ್ಟರ್ ನನಗೆ ಟೈಮ್ ಕೊಟ್ಟರೋ ಆಗ ನಾನು ಅಂದುಕೊಂಡೆ, ಈ ಸತ್ಯವನ್ನು ನನ್ನೊಳಗೆ ಇಟ್ಟುಕೊಂಡು ಸತ್ತರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ. ನಿನಗೆ ಮತ್ತು ಮಾಲಿನಿಗೆ, ಮಕ್ಕಳಿಗೆ, ಎಲ್ಲರಿಗೂ ಈ ಸತ್ಯವನ್ನು ಹೇಳಬೇಕು. ಈ ಸತ್ಯವನ್ನು ತಿಳಿದುಕೊಳ್ಳುವ ಅಧಿಕಾರ ಎಲ್ಲರಿಗೂ ಇದೆ ಎಂದು. ಆಗ ಮುತ್ತುರಾಜ್ ಅವರ ತಮ್ಮ ಕೇಳಿದರು, ಅಣ್ಣ, ನಿಮ್ಮ ಕೊನೆಯ ಆಸೆ ಏನು? ಈಗ ಕಲ್ಪನಾ ಅತ್ತಿಗೆ ಕೂಡ ನಿಮ್ಮ ಮುಂದೆ ನಿಂತಿದ್ದಾರೆ ಎಂದು ಕೇಳಿದಾಗ ಈ ಮಾತನ್ನು ಕೇಳಿ ಅಲ್ಲಿದ್ದ ಎಲ್ಲರಲ್ಲಿಯೂ ಒಂದು ರೀತಿಯ ಗಾಬರಿ ಹೆಚ್ಚಾಯಿತು. ಆಗ ಮುತ್ತುರಾಜ್ ಅವರು ಹೇಳಿದರು, ನಾನು ಸತ್ತ ನಂತರ ನನ್ನ ಚಿತೆಗೆ ಕಲ್ಪನಾಳಿಂದನೇ ಅಗ್ನಿಸ್ಪರ್ಶ ಆಗಬೇಕು. ಹಿಂದೂ ಧರ್ಮಶಾಸ್ತ್ರದಲ್ಲಿ ಮನುಷ್ಯನ ಹತ್ತಿರದವರು, ಮಕ್ಕಳು, ಪ್ರೀತಿಪಾತ್ರರು ಅವರ ಚಿತೆಗೆ ಬೆಂಕಿ ಇಡಬೇಕು ಎನ್ನುತ್ತದೆ. ಈ ಪ್ರಪಂಚಕ್ಕೆ ಗೊತ್ತಾಗಬೇಕು ನನಗೆ ನೀನು ಎಷ್ಟು ಹತ್ತಿರವಾಗಿದ್ದೀಯಾ, ಈಗಲೂ ನೀನು ನನ್ನ ಮನಸ್ಸಿನಲ್ಲಿ ಇದ್ದೀಯಾ ಎಂದು. ಈಗ ಪ್ರಪಂಚದಲ್ಲಿ ನಾನು ಯಾರನ್ನಾದರೂ ಅತಿಯಾಗಿ ಪ್ರೀತಿಸಿದೆ ಎಂದರೆ ಅದು ಕೇವಲ ನಿನ್ನನ್ನು ಮಾತ್ರ. ನೀನು ಇದನ್ನು ಮಾಡಿದರೆ ನೀನು ನನ್ನನ್ನು ಕ್ಷಮಿಸಿದೆ ಎಂದು ನನ್ನ ಆತ್ಮ
ಸಂತೋಷಪಡುತ್ತದೆ ಎಂದರು. ಆಗ ಅವರ ತಮ್ಮ ಹೇಳ್ತಾರೆ, ಅಣ್ಣ, ನೀವು ಅಂದುಕೊಂಡಷ್ಟು ಸುಲಭ ಏನು ಅಲ್ಲ ಇದು. ಸಮಾಜ ಏನು ಹೇಳುತ್ತೆ? ಸಮಾಜದ ಬಗ್ಗೆ ನನಗೆ ಚಿಂತೆ ಬೇಡ. ಕಲ್ಪನಾ, ನೀನು ಏನು ಹೇಳ್ತೀಯಾ ಇದರ ಬಗ್ಗೆ ಎಂದು ಕೇಳಿದಾಗ ಆಕೆ ಮಾಲಿನಿ ಮತ್ತು ಮಕ್ಕಳನ್ನು ನೋಡಿ ಹೇಳಿದ್ರು, ನೋಡಿ, ನೀವು 25 ವರ್ಷದ ಹಿಂದೆ ಮಾಡಿದ ತಪ್ಪನ್ನು ಈಗಲೂ ಮಾಡುತ್ತಿದ್ದೀರಾ ಎಂದು ಹೇಳುತ್ತಾ, ದ್ವೇಷ ಮತ್ತು ಕೋಪ ಮನುಷ್ಯರನ್ನು ಹಾಳು ಮಾಡಿಬಿಡುತ್ತದೆ. ಆದ್ದರಿಂದ ನಾನು ನನ್ನ ಕೋಪವನ್ನು, ನನ್ನ ದ್ವೇಷವನ್ನು ಬಿಟ್ಟು ಬದುಕುವುದನ್ನು ಕಲಿತುಕೊಂಡೆ. ಈ ದಿನ ನೀವು ನನಗೆ ಹೇಳಿದ ಸತ್ಯ ಕೇಳಿ ನನಗೆ ದುಃಖ ಅಂತೂ ಖಂಡಿತ ಆಗಿದೆ. ಆದರೆ ಅದಕ್ಕೆ ನಿಮಗೂ ನಿಮ್ಮದೇ ಆದ ಕೆಲವು ಕಾರಣಗಳಿದ್ದವು. ಆಗಿದ್ದು ಆಗಿ ಹೋಗಿದೆ. ನನ್ನ ಮನಸ್ಸಿನಲ್ಲಿ ನಿಮ್ಮ ಮೇಲೆ ಯಾವುದೇ ದ್ವೇಷ, ಕೋಪ ಏನೂ ಇಲ್ಲ ಎಂದಾಗ ಮುತ್ತುರಾಜ ಅವರ ಮುಖದ ಮೇಲೆ ಒಂದು ಸಂತೋಷದ ನಗು ಮೂಡಿತು. ಆಗ ಕಲ್ಪನಾ ಅವರು ಹೇಳ್ತಾರೆ, ನಾನು ನಿಮ್ಮ ಚಿತೆಗೆ ಅಗ್ನಿಸ್ಪರ್ಶ ಮಾಡೋದಿಲ್ಲ ಎಂದಾಗ ಮುತ್ತುರಾಜ್ ಅವರು ತಕ್ಷಣ ಕೇಳ್ತಾರೆ, ಯಾಕೆ, ಏನಾಯಿತು ಎಂದು. ಆಗ ಮಾಲಿನಿ ಕಡೆ ಕಲ್ಪನಾ ಕೈ ತೋರಿಸಿ, ಒಂದು ವೇಳೆ ನಾನು ಆ ರೀತಿ ನಡೆದುಕೊಂಡರೆ ಇವಳಿಗೆ ಅನ್ಯಾಯವಾಗುತ್ತದೆ. ಇವಳು ನಿಮ್ಮ ಹೆಂಡತಿ. 25 ವರ್ಷದಿಂದ ಆಕೆ ನಿಮ್ಮ ಜೊತೆ ಇದ್ದಾಳೆ. ಆಕೆ ನಿಮ್ಮ ಎಲ್ಲ ಸೇವೆ ಮಾಡಿದ್ದಾಳೆ. ಅದಕ್ಕಿಂತ ಮುಖ್ಯವಾಗಿ ಅವಳು ನಿಮಗೆ ಕೊಟ್ಟ ಪ್ರೀತಿ, ಸಂತೋಷ. ಅದಕ್ಕಾಗಿ ನೀವು ನನ್ನನ್ನು ಬಿಟ್ಟು ಬಿಟ್ರಿ. ಈಗ ಆ ಅಧಿಕಾರ ಇರುವುದು ನಿನ್ನ ಹೆಂಡತಿ ಮತ್ತು ಮಕ್ಕಳಿಗೆ. ಇದು ಕೇವಲ ಅವರು ಮಾತ್ರ ಮಾಡಬೇಕು. ನೆಲದ ಮೇಲೆ ಕುಳಿತುಕೊಂಡಿದ್ದ ಮಾಲಿನಿ ಈ ಮಾತುಗಳನ್ನು ಕೇಳಿ ಆಶ್ಚರ್ಯದಿಂದ ಎದ್ದು ನಿಂತರು ಮತ್ತು ಕೇಳಿದರು, ನೀವು ನನ್ನ ಅಧಿಕಾರವನ್ನು ನನಗೆ ಕೊಡಿಸ್ತೀರಾ ಎಂದಾಗ ಕಲ್ಪನಾ ಅವರು ಹೇಳಿದರು, ನಾನು ನಿಮಗಾಗಿ ಅಲ್ಲ, ನ್ಯಾಯಕ್ಕಾಗಿ ಹೇಳ್ತಾ ಇದ್ದೇನೆ. ನಾವಿಬ್ಬರು ಒಬ್ಬ ವ್ಯಕ್ತಿಯ ಬಲಹೀನತೆಗೆ ಬಲಿಯಾದವರು. ಯಾವ ಅವಮಾನವನ್ನು ನಾನು ಸಹಿಸಿಕೊಂಡೆನೋ ಅದೇ ದುಃಖವನ್ನು, ಅದೇ ನೋವನ್ನು ನಾನು ನಿನಗೆ ಮತ್ತು ನಿನ್ನ ಮಕ್ಕಳಿಗೆ ಕೊಡುವುದಕ್ಕೆ ಸಾಧ್ಯವಿಲ್ಲ ಎಂದಾಗ ಮುತ್ತುರಾಜ್ ಅವರ ತಮ್ಮ ಹೇಳ್ತಾರೆ, ಅತ್ತಿಗೆ, ನೀವು ತುಂಬ ದೊಡ್ಡ ಮನಸ್ಸಿನವರು. ನಿಮ್ಮ ಮನಸ್ಸು ತುಂಬ ಪವಿತ್ರವಾದದ್ದು. ಆದರೆ ಅಣ್ಣನ ಕೊನೆಯ ಆಸೆ. ಆಗ ಕಲ್ಪನಾ ಹೇಳ್ತಾರೆ, ಅವರ ಕೊನೆ ಆಸೆಗಿಂತಲೂ ಬದುಕಿರುವವರ ಜೀವನ ಕೂಡ ಮುಖ್ಯ ಅಲ್ವಾ? ಕಲ್ಪನಾ ಅವರು ಮುತ್ತುರಾಜ್ ಅವರ ಕಡೆ ನೋಡುತ್ತಾ ಹೇಳಿದ್ರು, ನೀವು ಹೋಗುತ್ತಾ ನಿಮ್ಮ ಹೆಂಡತಿ ಮತ್ತು ಮಕ್ಕಳಿಗೆ ಆ ಅಧಿಕಾರವನ್ನು ಮತ್ತು ಗೌರವವನ್ನು ಕೊಟ್ಟು ಹೋಗಬೇಕು. ಅದಕ್ಕೆ ಅವರು ಅರ್ಹರಿದ್ದಾರೆ. ನಿಮ್ಮ ವಂಶೋದ್ಧಾರಕ, ನಿಮ್ಮ ಮಗ, ಅವನೇ ನಿಮ್ಮ ಚಿತೆಗೆ ಅಗ್ನಿ ಕೊಡಬೇಕು ಎಂದಾಗ ಕಲ್ಪನಾ ಅವರ ಮಾತನ್ನು ಅರ್ಥ ಮಾಡಿಕೊಂಡ ಮುತ್ತುರಾಜ್ ಅವರು ತಮ್ಮ 2 ಕೈಯನ್ನು ಜೋಡಿಸಿ ಕೈ ಮುಗಿದು ಕ್ಷಮೆ ಕೇಳುತ್ತಾರೆ. ಮಾಲಿನಿ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ನಾನು ನಿನ್ನ ಜೊತೆ ತುಂಬ ಅನ್ಯಾಯವಾಗಿ ನಡೆದುಕೊಂಡೆ. ನೀನು ತುಂಬ ಒಳ್ಳೆಯ ಹೆಂಡತಿ, ಒಳ್ಳೆಯ ತಾಯಿ ಕೂಡ. ಆದರೆ ನಾನು ನಿನಗೆ ಒಳ್ಳೆಯ ಗಂಡನಾಗಲಿಲ್ಲ. ನೀನು ನನಗೆ 2 ಸುಂದರವಾದ ಮಕ್ಕಳನ್ನು ಕೊಟ್ಟೆ. ನನ್ನನ್ನು ತುಂಬ ಪ್ರೀತಿಯಿಂದ ಚೆನ್ನಾಗಿ ನೋಡಿಕೊಂಡೆ. ಇದಕ್ಕೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು. ನಾನು ನನ್ನ ಆಸ್ತಿಯನ್ನು ನಿನಗೆ ಮತ್ತು ಮಕ್ಕಳಿಗಾಗಿ ವಿಲ್ ಮಾಡಿಸಿದ್ದೇನೆ. ನಿನಗೆ ಯಾವುದೇ ರೀತಿಯ ತೊಂದರೆ ಮುಂದೆ ಆಗುವುದಿಲ್ಲ. ಮತ್ತು ಮಕ್ಕಳಿಗೂ ಹೇಳಿದರು, ನೀವು ನಿಮ್ಮ ತಾಯಿಯನ್ನು ಯಾವತ್ತೂ ಕೈ ಬಿಡಬಾರದು. ಕೊನೆಯದಾಗಿ ಕಲ್ಪನಾ ಕಡೆ ನೋಡುತ್ತಾ, ಕಲ್ಪನಾ, ದಯವಿಟ್ಟು ನನ್ನ ಬಳಿ ತುಂಬ ಕಡಿಮೆ ಸಮಯವಿದೆ. ನಾನು ಬದುಕಿರುವವರೆಗೂ ದಯವಿಟ್ಟು ನನ್ನ ಬಿಟ್ಟು ಮಾತ್ರ ಇಲ್ಲಿಂದ ಹೋಗಬೇಡ ಎಂದು ಕೇಳಿಕೊಂಡರು. ಅದಕ್ಕೆ ಕಲ್ಪನಾ ಅವರು ತಲೆಬಾಗಿದರು. ಕೇವಲ 2.5 ಗಂಟೆ ಕಳೆದಿತ್ತು ಅಷ್ಟೇ. ಮುತ್ತುರಾಜ್ ಅವರು ಕೊನೆಯದಾಗಿ ಎಲ್ಲರನ್ನ ಒಮ್ಮೆ ನೋಡಿ ಕಲ್ಪನಾ ಅವರ ಕೈ ಹಿಡಿದುಕೊಂಡು ತಮ್ಮ ಕೊನೆಯ ಉಸಿರನ್ನು ಚೆಲ್ಲಿದರು. ಸ್ಮಶಾನದಲ್ಲಿ ಮಾಲಿನಿ ಮತ್ತು ಅವರ ಮಕ್ಕಳು ಎಲ್ಲ ವಿಧಿವಿಧಾನಗಳನ್ನು ಪೂರೈಸಿದರು. ಆದರೆ ದೂರದಲ್ಲಿ ಒಂದು ಮೂಲೆಯಲ್ಲಿ ಒಂಟಿಯಾಗಿ ನಿಂತುಕೊಂಡು ಕಲ್ಪನಾ ಅವರು ಕಣ್ಣೀರು ಹಾಕ್ತಿದ್ರು. ಮುತ್ತುರಾಜು ಅವರ ಮಗ ಶವದ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದ. ಮಾಲಿನಿಯವರು ಈಗ ಕಲ್ಪನಾ ಅವರ ಬಳಿ ಬಂದು ಆಕೆಯ ಕೈಗಳನ್ನು ಹಿಡಿದುಕೊಂಡು, ಅಕ್ಕ, ಈ ದಿನ ನೀವು ಮಾಡಿದ ಈ ಉಪಕಾರವನ್ನು ನಾನು ಇರುವವರೆಗೂ ಮರೆಯುವುದಿಲ್ಲ ಎಂದಾಗ ಕಲ್ಪನಾ ಆಕೆಯ ಕಣ್ಣೀರನ್ನು ಒರೆಸುತ್ತಾ, ನಾವಿಬ್ಬರು ಒಂದೇ ದುಃಖವನ್ನು ಅನುಭವಿಸಿದವರು. ಈಗ ನೀನು ಮತ್ತು ನಿನ್ನ ಮಕ್ಕಳು ಸಂತೋಷವಾಗಿ ನೆಮ್ಮದಿಯಾಗಿ ನಿಮ್ಮ ಜೀವನವನ್ನು ಮುಂದುವರೆಸಿ. ನಾನಿನ್ನ ಹೊರಡುತ್ತೇನೆ ಎಂದು ಹೊರಡುತ್ತಿದ್ದಾಗ ಮಾಲಿನಿಯವರು ಮತ್ತೆ ಅವರ ಕೈಯನ್ನು ಹಿಡಿದುಕೊಂಡು, ಅಕ್ಕ, ನೀವು ನಮ್ಮನ್ನು ಇಂತಹ ಪರಿಸ್ಥಿತಿಯಲ್ಲಿ ಅನಾಥರನ್ನಾಗಿ ಬಿಟ್ಟು ಹೋಗುತ್ತೀರಾ? ಈಗ ಗಂಡನನ್ನು ಕಳೆದುಕೊಂಡಿದ್ದೇನೆ. ಅವರು ಹೋದ ನಂತರ ನಮಗೆ ನಿಮ್ಮ ಅವಶ್ಯಕತೆ ತುಂಬ ಇದೆ ಅಂತ ಹೇಳುತ್ತಿರುವಾಗ ಅವರ 2 ಮಕ್ಕಳು ಕೂಡ ಅಲ್ಲಿಗೆ ಬರುತ್ತಾರೆ. ಅಮ್ಮ, ಈಗ ನೀವು ಕೂಡ ನಮ್ಮನ್ನು ಬಿಟ್ಟು ಬಿಡ್ತೀರಾ? ನೀವು ನಮ್ಮ ಬಳಿ ಬಂದ ಸ್ವಲ್ಪ ಸಮಯದಲ್ಲಿ ನಮಗೆ ಅಷ್ಟೊಂದು ಪ್ರೀತಿ ಮತ್ತು ಗೌರವವನ್ನು ಕೊಡಿಸಿದ್ರಿ. ಈಗ ಹೊರಟು ಹೋಗ್ತೀನಿ ಅಂದರೆ ಹೇಗೆ? ನಾವು ನಿಮ್ಮನ್ನು ಹೋಗಲು ಬಿಡೋದಿಲ್ಲ. ದಯವಿಟ್ಟು ನೀವು ನಮ್ಮ ಜೊತೆಯಲ್ಲಿ ಇದ್ದು ಬಿಡಿ. ನೀವು ಅಪ್ಪನಿಂದಾಗಿ ಇಷ್ಟು ದಿನ ಒಂಟಿಯಾಗಿ ಇದ್ದದ್ದು ಸಾಕು. ಇನ್ನು ಮುಂದೆ ನೀವು ನಮ್ಮ ಜೊತೆ, ನಮ್ಮ ಕುಟುಂಬದಲ್ಲಿ ಇರಿ ಅಮ್ಮ ಎಂದು ಹೇಳುತ್ತಾರೆ. ಆಗ ಕಲ್ಪನಾ, ನಿಮ್ಮಿಂದ ಅಮ್ಮ ಎನ್ನುವ ಪದವನ್ನು ಕೇಳಿ ಕಣ್ಣೀರು ತುಂಬಿ ಬಂದಿತ್ತು. ಅವರು ಮುಂದೆ ಬಂದು ಆ ಮಕ್ಕಳನ್ನು ತಬ್ಬಿಕೊಂಡರು ಮತ್ತು ತಮ್ಮನ್ನು ತಾವು ಸಂಭಾಳಿಸಿಕೊಳ್ಳುತ್ತಾ, ಮಾಲಿನಿ, ನೀನು ಮತ್ತು ಮಕ್ಕಳು ನನ್ನ ಮನಸ್ಸಿನಲ್ಲಿದ್ದ ಒಂದು ವಾಸಿಯಾಗದ ಗಾಯವನ್ನು ಈಗ ವಾಸಿ ಮಾಡಿಬಿಟ್ಟಿದ್ದೀರಾ. ಈ ದಿನ ಅಮ್ಮ ಎನ್ನುವ ಈ ಪದ ಕೇಳಿ ನನಗೆ ಅನಿಸುತ್ತಿದೆ, ಇವರು ನಿಜವಾಗಿಯೂ ನನ್ನ ಮಕ್ಕಳು. ಈಗ ಇದು ನನ್ನ ಪೂರ್ತಿ ಪರಿವಾರ ಎಂದು. ಆಗ ಮಾಲಿನಿಯವರು, ಅಕ್ಕ,
ನೀವು ಹೇಳ್ತಾ ಇರೋದು ಸರಿಯಾಗಿದೆ. ಹಾಗಾಗಿ ನೀವು ನಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಬೇಡಿ ಎಂದಾಗ, ನೋಡು ಮಾಲಿನಿ, ನಾನಿರುವ ಸಿಟಿಯಲ್ಲಿ ಒಂದು ಆಶ್ರಮವಿದೆ. ಅದರಲ್ಲಿ ಎಷ್ಟೋ ಅನಾಥ ಹೆಣ್ಣು ಮಕ್ಕಳು ನನಗಾಗಿ ಎದುರು ನೋಡ್ತಾ ಇದ್ದಾರೆ. ಅವರನ್ನು ಈ ಸಮಾಜ ಬೇಡ ಎಂದು ಹೊರಹಾಕಿದೆ. ಅವರಿಗೆ ಈಗ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಮುತ್ತುರಾಜ್ ಅವರು ನಿನಗೂ ಮತ್ತು ಮಕ್ಕಳಿಗೂ ಒಂದು ಉತ್ತಮವಾದ ಭವಿಷ್ಯವನ್ನು ಕಟ್ಟಿಕೊಟ್ಟಿದ್ದಾರೆ. ನಾನು ಇಲ್ಲಿ ಇದ್ದರೆ ಆ ಅನಾಥ ಹೆಣ್ಣು ಮಕ್ಕಳು ನಿಜವಾಗಿಯೂ ಅನಾಥರಾಗಿ ಹೋಗಿಬಿಡ್ತಾರೆ. ನನ್ನ ಅವಶ್ಯಕತೆ ನಿಮಗಿಂತ ಅವರಿಗೆ ಹೆಚ್ಚಾಗಿ ಇದೆ ಎಂದಾಗ ಅವರ ಮಾತಿಗೆ ಮಾಲಿನಿಯವರು ಕೂಡ ತಲೆಬಾಗಬೇಕಾಯಿತು ಮತ್ತು ಅವರು ಅಂದುಕೊಂಡರು, ನಾನು ಈಕೆಯ ಬಗ್ಗೆ ಎಷ್ಟೊಂದು ಕೆಟ್ಟದಾಗಿ ಯೋಚನೆ ಮಾಡಿದೆ, ಆದರೆ ಇವರು ಒಬ್ಬ ಒಳ್ಳೆಯ ಮನಸ್ಸಿನ ಮಹಾನ್ ವ್ಯಕ್ತಿಯಾಗಿದ್ದಾಳೆ ಅಂತ ಅವರಿಗೆ ಈಗ ಅರ್ಥವಾಯಿತು. ಅಳುತ್ತಿದ್ದ ಅವರೆಲ್ಲರನ್ನು ನೋಡಿ ಕಲ್ಪನಾ ಅವರು ಹೇಳಿದರು, ಇದರ ಅರ್ಥ ನಾನು ನಿಮ್ಮಿಂದ ದೂರ ಹೋಗ್ತಾ ಇದ್ದೀನಿ ಅಂತ ಅಲ್ಲ. ಈಗ ಈ ಪರಿವಾರದಲ್ಲಿ ನಾನು ಕೂಡ ಒಬ್ಬಳಾಗಿದ್ದೇನೆ. ನಿಮ್ಮ ಎಲ್ಲ ಕಷ್ಟ ಸುಖಗಳಲ್ಲೂ ನಿಮ್ಮ ಎಲ್ಲ ಯಶಸ್ಸಿನಲ್ಲಿ ನಾನು ನಿಮ್ಮ ಜೊತೆ ಇರುತ್ತೇನೆ. ನಿಮ್ಮನ್ನು ನೋಡಲು ನಾನು ಆಗಾಗ ಬರುತ್ತೇನೆ. ನೀವು ಕೂಡ ನನ್ನನ್ನು ನೋಡಬೇಕೆನಿಸಿದಾಗ ನನ್ನ ಆಶ್ರಮಕ್ಕೆ ಖಂಡಿತ ನೀವು ಬರಬಹುದು ಅಂತ ಹೇಳಿ ಆಕೆ ಅಲ್ಲಿಂದ ಹೊರಟು ಹೋದರು. ಸ್ನೇಹಿತರೆ, ಕಲ್ಪನಾ ಅವರು 25 ವರ್ಷಗಳ ಹಿಂದೆ ತಮ್ಮ ಗಂಡ ಬಿಟ್ಟು ಹೋದಾಗ ಅವರಿಗೆ ಕೊಟ್ಟಿದ್ದ ಮನೆ, ಆಸ್ತಿ, ದುಡ್ಡು ಎಲ್ಲವನ್ನ ಸೇರಿ ಒಂದು ಅನಾಥಾಶ್ರಮವನ್ನು ಕಟ್ಟಿಸಿದರು. ಆ ಆಶ್ರಮದಲ್ಲಿ ಎಷ್ಟೋ ಜನ ಕಲ್ಪನಾ ರೀತಿ ಗಂಡ ಬಿಟ್ಟವರು ಮತ್ತು ಅನಾಥರಿಗೆ ಕಲ್ಪನಾ ಅವರು ತಾಯಿಯಾಗಿದ್ದಾರೆ. ಜೀವನದಲ್ಲಿ ಅವರು ತುಂಬ ಕಷ್ಟ ನೋವು ಅನುಭವಿಸಿದ್ದರೂ ಕೂಡ ಈ ಆಶ್ರಮದ ಜೀವನ ಅವರಿಗೆ ನೆಮ್ಮದಿ ಸುಖ ಕೊಟ್ಟಿದೆ. ಅವರ ಗಂಡ ಇವರಿಗೆ ಮಕ್ಕಳು ಆಗೋದಿಲ್ಲ ಎಂದು ಬಿಟ್ಟಾಗ ಭಗವಂತ ಇವರಿಗೆ ಅಂತ ಕೊಟ್ಟ ವರ ಈ ಆಶ್ರಮದ ಮಕ್ಕಳು. ಸ್ನೇಹಿತರೆ, ಈ ಕಥೆಯಲ್ಲಿ ಕಲ್ಪನಾ ಅವರು ತೆಗೆದುಕೊಂಡ ನಿರ್ಧಾರ ಸರಿಯಾಗಿತ್ತಾ ಅಥವಾ ತಪ್ಪಾಗಿತ್ತಾ ಎನ್ನುವುದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು.